ಹಾಯ್ ಗುಡ್ ಮಾರ್ನಿಂಗ್ ಎವ್ರಿವನ್. ನಾವು ಹಿಂದಿನ ತರಗತಿಯಲ್ಲಿ ಎಲ್ ಪಿ ಪಿ ಮೇಲ್ಗಡೆ ಟೋಟಲ್ ಒಟ್ಟು 3 ಪ್ರಾಬ್ಲಮ್ಸ್ಗಳನ್ನು ಮಾಡಿಸಿದ್ದೀನಿ. ಸೊ ಅಷ್ಟು ಪ್ರಾಬ್ಲಮ್ಸಲ್ಲಿ ಏನೇನು ಮಾಹಿತಿ ಸಿಗಬೇಕು ಅನ್ನೋದನ್ನು ನಿಮಗೆ ಆಲ್ರೆಡಿ ಸಿಕ್ಕಿದೆ ಅಂತ ತಿಳ್ಕೊಳ್ತಾ ಇದ್ದೀನಿ. ಸೊ ಅಲ್ಲಿ ನೀವು ಥ್ರೂ ದ ಆರಿಜಿನ್ ಮುಖಾಂತರ ಪಾಸ್ ಆಗುವಂತಹ ಪ್ರಾಬ್ಲಮ್ಸ್ಗಳು 3 ಇತ್ತು. ಆ 3 ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಿಸೀನಿ. ಆ 3 ಪ್ರಾಬ್ಲಮ್ಸ್ಗಳನ್ನು ಕರೆಕ್ಟಾಗಿ ನೋಡ್ಕೊಳ್ತಾ ಹೋಗಿ. ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ಗಳು. ಸೊ ಇವತ್ತು ಆರಿಜಿನ್ ಬಿಟ್ಟು ಅಂದರೆ ಕನ್ಸ್ಟೆಂಟ್ ಈಕ್ವೇಷನ್ಸ್ಗಳು ಆರಿಜಿನ್ ಮುಖಾಂತರ ಪಾಸ್ ಆಗದಲ್ಲೇ ಇರೋಂಥ ಲೈನ್ ಮೇಲಿರೋಂಥ ಪ್ರಾಬ್ಲಮ್ಸ್ಗಳನ್ನ ನೋಡ್ತಾ ಹೋಗೋಣ. ಹಾಗಾದರೆ ಅದರಲ್ಲಿ ಮೊದಲನೇ ಪ್ರಾಬ್ಲಮ್ ಯಾವುದು? 4ನೇ ಪ್ರಾಬ್ಲಮ್ ಅಂದರೆ ಸಾಲ್ವ್ ದ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ಗ್ರಾಫಿಕಲಿ. ಸಾಲ್ವ್ ದ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ಗ್ರಾಫಿಕಲಿ. ಮಿನಿಮೈಸ್ ಆ್ಯಂಡ್ maximize z is equals to 200x plus 500y. Z is equals to 200x plus 500y subjected to the constant equations x plus 2y greater than or equals to 10, 3x plus 4y less than or equals to 24, x comma y greater than or equals to 0. ಓಕೆನಾ? ಹಾಗಾದ್ರೆ ಇಲ್ಲಿ ನಮಗೆ ಆಬ್ಜೆಕ್ಟಿವ್ ಫಂಕ್ಷನ್ ಯಾವ್ದಾಗ್ತಾ ಇದೆ? z is equals to 200x plus 500y is the objective functions. We have to optimize the objective function ಯಾವುದು ಅಂತಂದ್ರೆ 200x plus 500y ಅನ್ನೋ ಪ್ರಾಬ್ಲಮ್ಗೆ ಮ್ಯಾಕ್ಸಿಮಮ್ ಮತ್ತೆ ಮಿನಿಮಮ್ ವ್ಯಾಲ್ಯೂಸ್ಗಳು ಎಷ್ಟಿದೆ ಅನ್ನೋದನ್ನ ಫೈಂಡ್ ಔಟ್ ಮಾಡಲಿಕ್ಕೆ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಆ ಆಬ್ಜೆಕ್ಟಿವ್ ಫಂಕ್ಷನ್ಸ್ಗೆ ರೆಸ್ಪೆಕ್ಟೆಡ್ ಆಗಿರುವಂತಹ ಕನ್ಸ್ಟೆಂಟ್ ಈಕ್ವೇಷನ್ಸ್ಗಳು ಯಾವ್ದಾದ್ರು ಅಂದ್ರೆ x plus 2y greater than or equals to 10, 3x plus 4y is less than or equals to 24 and x comma y greater than or equals to 0. ನಾನು ಆಲ್ರೆಡಿ ಹೇಳ್ತಾ ಇದ್ದೀನಿ, ಲಾಸ್ಟ್ ಕ್ಲಾಸಲ್ಲೂ ಹೇಳಿದ್ದೀನಿ, ನಂಬರ್ ಆಫ್ ಕನ್ಸ್ಟೆಂಟ್ ಈಕ್ವೇಷನ್ಸ್ಗಳು ಎಷ್ಟಿರುತ್ತೋ ಅಷ್ಟು ಸ್ಟ್ರೈಟ್ ಲೈನ್ಸ್ಗಳು ನಮಗೆ ಗ್ರಾಫಲ್ಲಿ ಡ್ರಾನ್ ಆಗಬೇಕು. ಓಕೆನಾ? ಹಾಗಾದರೆ ಇಲ್ಲಿ ನಂಬರ್ ಆಫ್ ಕನ್ಸ್ಟೆಂಟ್ ಈಕ್ವೇಷನ್ಸ್ ಎಷ್ಟು? 1, 2 and 3 and 4 ಅಂದರೆ 3 and 4 x comma y greater than or equals to 0 ಆರೋ x ಆಕ್ಸಿಸ್ ಆ್ಯಂಡ್ y ಆಕ್ಸಿಸ್ ವ್ಯಾಲ್ಯೂಸ್ಗಳಾಗ್ತಾ ಹೋಗುತ್ತೆ. ಸೊ ಎರಡು ಆಲ್ರೆಡಿ ಡ್ರಾ ಮಾಡ್ಕೊಂಡಿದ್ದೀವಿ. ಇನ್ನು ಉಳ್ಕೊಂಡಿರೋದು ಈ 2 ಲೈನ್ಸ್ಗಳನ್ನ ಡ್ರಾ ಮಾಡ್ಕೊಳ್ಳೋದು. ಈ 2 ಲೈನ್ಸ್ಗಳನ್ನ ಡ್ರಾ ಮಾಡ್ಕೋಬೇಕು ಅಂದರೆ ನಾವು ಏನು ಮಾಡ್ತಾ ಹೋಗಬೇಕು? ಅಸ್ಯೂಮ್ x plus 2y is equals to 10 and assume 3x plus 4y is equals to 24. ಅಸ್ಯೂಮ್ ಮಾಡ್ಕೊಳ್ತಾ ಇದ್ದೀರಾ. 2 ಈಕ್ವೇಷನ್ಸ್ಗಳನ್ನ ಈಕ್ವಲ್ಸ್ ಟು ಆಗ್ತಾ ಇದೆ. ಬಟ್ ಇಲ್ಲಿ ಕೊಟ್ಟಿರೋದು ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು, ಇಲ್ಲೂ ಅಷ್ಟೇ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು ಅಂತ ಕೊಡ್ತಾ ಇದ್ದಾನೆ. ಸೊ ಈ 2 ವ್ಯಾಲ್ಯೂಸ್ಗಳು 10ಗೆ ಮತ್ತು 24ಗೆ ಈಕ್ವಲ್ ಆಗ್ತಿದೆ ಅಂದಾಗ x ಮತ್ತು y ವ್ಯಾಲ್ಯೂಸ್ಗಳನ್ನ ಫೈಂಡ್ ಔಟ್ ಮಾಡೋದು ವೆರಿ ಈಸಿ ಬೈ ಯೂಸಿಂಗ್ ಎ ಸಬ್ಸ್ಟಿಟ್ಯೂಷನ್ ಮೆಥಡ್. ಸಬ್ಸ್ಟಿಟ್ಯೂಷನ್ ಮೆಥಡ್ ಅಲ್ಲಿ ಫಸ್ಟ್ ಅಂತ ಏನು? x ಗೆ ಒಂದ್ಸಲಿ ವ್ಯಾಲ್ಯೂ 0 ಕೊಡ್ತೀರಾ. put x equals to 0, then y becomes ಏನಾಗ್ತಾ ಹೋಗುತ್ತೆ? 0 plus 2y which is equals to 10. ಹಾಗಾದ್ರೆ y ವ್ಯಾಲ್ಯೂ ಏನಾಗುತ್ತೆ? 10 divided by 2 ಅಂದ್ರೆ y ವ್ಯಾಲ್ಯೂ ಏನಾಯ್ತು? 5 ಆಯ್ತು. ಹಾಗಾದ್ರೆ x ವ್ಯಾಲ್ಯೂ 0 ಇದ್ದಾಗ y ವ್ಯಾಲ್ಯೂ ಏನಾಗುತ್ತೆ? 5 ಆಗ್ತಾ ಹೋಗುತ್ತೆ. ಹಾಗಾದ್ರೆ ಇಲ್ಲಿನ ಕೋಆರ್ಡಿನೇಟ್ ಪಾಯಿಂಟ್ a of 0, 5. ಹಾಗೇನೆ put y equals to 0 ತಗೊಂಡಾಗ x is equals to ಏನಾಗ್ತಾ ಹೋಗುತ್ತೆ? x plus 2 of 0. y ವ್ಯಾಲ್ಯೂ ನೀವೇನು ಕೊಡ್ತಾ ಹೋಗ್ತಿದ್ದೀರಾ? 0 ಕೊಡ್ತಾ ಇದ್ದೀರಾ. ಹಾಗಾದ್ರೆ 2 of 0 ಅಂತಂದ್ರೆ 2 into 0 is a 0 ವ್ಯಾಲ್ಯೂ. ಹಾಗಾದ್ರೆ x is equals to ಏನು ಬರ್ತಾ ಇದೆ? 10 ಬರ್ತಾ ಇದೆ. ಹಾಗಾದ್ರೆ x ನ ವ್ಯಾಲ್ಯೂ ಏನಾಗುತ್ತೆ ಇಲ್ಲಿ? 10. ಯಾವಾಗ? 0 ಸಬ್ಸ್ಟಿಟ್ಯೂಟ್ ಮಾಡಿದಾಗ y ಗೆ. ಓಕೆನಾ? ಹಾಗೇನೆ ಇಲ್ಲೂ ಅಷ್ಟೇ. ಹಾಗಾದ್ರೆ ಇಲ್ಲಿನ ಕೋಆರ್ಡಿನೇಟ್ ಪಾಯಿಂಟ್ ಏನಾಗುತ್ತೆ ಅಂದ್ರೆ 10, 0. 2 ಕೋಆರ್ಡಿನೇಟ್ ಪಾಯಿಂಟ್ ಸಿಗ್ತಾ ಇದೆ ಫಾರ್ this constraint equations. Okay, for this constraint equations ಗೆ 2 coordinate points ಸಿಗ್ತಿದೆ ಅಂದ್ರೆ we have to plot the coordinate points in the graph. ಓಕೆನಾ? ಹಾಗಾದ್ರೆ ಅದನ್ನ ಗ್ರಾಫ್ ಮಾಡ್ಕೊಳ್ಳೋದಾದ್ರೆ 0, 5 x ವ್ಯಾಲ್ಯೂ ನಮಗೆ 0 ಇದೆ ಅಂದ್ರೆ 5 ವ್ಯಾಲ್ಯೂ y ಆಕ್ಸಿಸ್ ಮೇಲೆ ಇದೆ ಅಂತ ಅರ್ಥ. ಹಾಗಾದ್ರೆ 0, 5 lies on the y axis. Therefore a of 0, 5. ಓಕೆ, ಹಾಗೇನೆ 10, 0 y ವ್ಯಾಲ್ಯೂ ನಮಗೆ 0 ಆಗ್ತಿದೆ ಅಂದ್ರೆ this coordinate point lies on the x axis. So 10, 0
ಈ ಎರಡನ್ನು ಪಾಯಿಂಟ್ ನ ಕೋಆರ್ಡಿನೇಟ್ ಪಾಯಿಂಟ್ ತಗೊಂಡಾದ್ಮೇಲೆ ಎರಡನ್ನು ಏನು ಮಾಡಬೇಕು, ವಿ ಹ್ಯಾವ್ ಟು ಜಾಯಿನ್ ದೋಸ್ ಟು ಎಲಿಮೆಂಟ್ಸ್, ಜಾಯಿನ್ ದೋಸ್ ಟು ಕೋಆರ್ಡಿನೇಟ್ ಪಾಯಿಂಟ್ಸ್. ಸೊ ಆ ಎರಡು ಕೋಆರ್ಡಿನೇಟ್ ಪಾಯಿಂಟ್ ನ ಜಾಯಿನ್ ಮಾಡಿದ್ರೆ ನಮಗೆ ಸ್ಟ್ರೈಟ್ ಲೈನ್ ಸಿಗ್ತಾ ಇದೆ. ಸ್ಟ್ರೈಟ್ ಲೈನ್ ಸಿಕ್ತು. ನೇಮ್ ದಟ್ ಸ್ಟ್ರೈಟ್ ಲೈನ್, ಯಾವ ಕಾನ್ಸ್ಟೆಂಟ್ ಈಕ್ವೇಷನ್ಸ್ ಗೆ ಸ್ಯಾಟಿಸ್ಫೈಡ್ ಆಗ್ತಾ ಇದೆ ಆ ಸ್ಟ್ರೈಟ್ ಲೈನ್ ಅನ್ನೋದನ್ನ ಮೆನ್ಷನ್ ಮಾಡಬೇಕು. ಹಾಗಾದ್ರೆ 0,5 ಮತ್ತೆ 10,0 ಕೋಆರ್ಡಿನೇಟ್ ಪಾಯಿಂಟ್ ನ ಬೈಸೆಕ್ಟ್ಸ್ ಮಾಡುವಂತಹ ಸ್ಟ್ರೈಟ್ ಲೈನ್ ಅದು x + 2y = 10 ಅನ್ನೋ ಸ್ಟ್ರೈಟ್ ಲೈನ್ ವಿ ಹ್ಯಾವ್ ಬೈಸೆಕ್ಟ್ಸ್ ದಟ್ ದೋಸ್ ಟು ಕೋಆರ್ಡಿನೇಟ್ ಪಾಯಿಂಟ್ಸ್ ಅಂತ. ಹಾಗೆಯೇ ಅಸ್ಯೂಮ್ 3x + 4y = 24. ಅಗೇನ್ ಸೇಮ್ ಟ್ಯಾಬ್ಯುಲರ್ ಕಾಲಮ್ ಹಾಕೊಳ್ತೀರಾ. x ಗೆ ಮತ್ತೆ y ಗೆ ವ್ಯಾಲ್ಯೂಸ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. x ಗೆ ವ್ಯಾಲ್ಯೂ 0 ಸಬ್ಸ್ಟಿಟ್ಯೂಟ್ ಮಾಡಿದಾಗ 3 of 0 + 4y which is equals to 24, which is equals to 24 ಅಂದಾಗ 4y is equals to ಏನಾಗುತ್ತೆ 24 ಆಯಿತು. implies y is equals to 24 divided by 4. 4 ones are 4 6 are 24. ಹಾಗಾದ್ರೆ y ವ್ಯಾಲ್ಯೂ ಏನಾಗ್ತಾ ಇದೆ 6 ಬರ್ತಾ ಇದೆ. ಯಾವಾಗ x ಗೆ ವ್ಯಾಲ್ಯೂ 0 ಕೊಟ್ಟಾಗ. ಓಕೆನಾ? ಹಾಗಾದ್ರೆ ಇಲ್ಲಿನ ಕೋಆರ್ಡಿನೇಟ್ ಪಾಯಿಂಟ್ ಏನಾಯ್ತು, c of 0,6, c of 0,6 ಆಗ್ತಾ ಇದೆ. ಹಾಗೇನೆ if y equals to 0, 3x plus 4 into 0 which is equals to 24. 4 into 0 ಅಂದ್ರೆ ವ್ಯಾಲ್ಯೂ 0 ಆಗುತ್ತೆ. therefore 3x is equals to ಏನಾಯ್ತು 24 ಆಯ್ತು. implies x is equals to 24 divided by 3. 3 ones are 3 8s are 24. therefore x ವ್ಯಾಲ್ಯೂ ಏನಾಗ್ತಾ ಇದೆ ಇಲ್ಲಿ 8 ಆಗ್ತಾ ಇದೆ. ಹಾಗಾದ್ರೆ y ಗೆ ವ್ಯಾಲ್ಯೂ 0 ಕೊಟ್ಟಾಗ x ವ್ಯಾಲ್ಯೂ ಏನಾಗ್ತಾ ಇದೆ ಇಲ್ಲಿ 8 ಆಗ್ತಾ ಇದೆ. therefore ಏನಂತ ಆಗುತ್ತೆ ಹಾಗಾದ್ರೆ 8,0 is the ಕೋಆರ್ಡಿನೇಟ್ ಪಾಯಿಂಟ್ ಆಗ್ತಾ ಇದೆ. ಹೌದಲ್ಲ? ಹಾಗಾದ್ರೆ ಇವಾಗ ಏನು ಮಾಡ್ತೀರಾ, ಎರಡೆರಡು ಕೋಆರ್ಡಿನೇಟ್ ಪಾಯಿಂಟ್ಗಳು ಸಿಕ್ಬಿಟ್ಟು ಕಾನ್ಸ್ಟೆಂಟ್ ಈಕ್ವೇಷನ್ಸ್ ಗೆ ಈ ಎರಡು ಕೋಆರ್ಡಿನೇಟ್ ಪಾಯಿಂಟ್ಸ್ ಏನು ಮಾಡ್ತೀರಾ, ಪ್ಲಾಟ್ ದ ಪಾಯಿಂಟ್ಸ್ ಇನ್ ದ ಗ್ರಾಫ್. Plot the points in a graph under 0, lies on the first quadrant, sorry, y axis, and 8, 0 lies on the y axis, x axis. So ಈ ಎರಡು ಕೋಆರ್ಡಿನೇಟ್ ಪಾಯಿಂಟ್ ಅನ್ನು ಏನು ಮಾಡ್ತಾ ಹೋಗ್ತೀರಾ, ಜಾಯಿನ್ ಮಾಡ್ತಾ ಹೋಗಿ. ಜಾಯಿನ್ ಮಾಡಿದಾಗ ನಮಗೆ ಏನು ಸಿಗ್ತಾ ಹೋಗುತ್ತೆ, ಒನ್ ಮೋರ್ ಸ್ಟ್ರೈಟ್ ಲೈನ್ ಸಿಕ್ತು. ನೇಮ್ ದಟ್ ಸ್ಟ್ರೈಟ್ ಲೈನ್ ಈಕ್ವೇಷನ್ 3x + 4y which is equals to 24. ಓಕೆ, ಗೊತ್ತಾಯ್ತಾ ಹೇಳಿದ್ದು? ಇದಿಷ್ಟು ಕಂಡೀಷನ್ಸ್ ಗೊತ್ತಾಗಿದೆಯಾ? ಕೊಟ್ಟಿರುವಂತ ಕಾನ್ಸ್ಟೆಂಟ್ ಈಕ್ವೇಷನ್ಸ್ ಗಳನ್ನ ಅಸ್ಯೂಮ್ ಮಾಡ್ಕೊಂತಿದ್ರೆ ಈಕ್ವಲ್ಸ್ ಟು ಆಗುತ್ತೆ ಅಂತ. ಈಕ್ವಲ್ಸ್ ಟು ಅಂದ್ರೆ ಪುಟ್ x = 0 ತಗೊಂಡಾಗ y ವ್ಯಾಲ್ಯೂ ನಮಗೆ 5 ಬಂತು. ಪುಟ್ y = 0 ತಗೊಂಡಾಗ x ವ್ಯಾಲ್ಯೂ ನಮಗೆ 10 ಬಂತು. ಸೊ 0,5 and 10,0 ಅನ್ನೋ ಎರಡು ಕೋಆರ್ಡಿನೇಟ್ ಪಾಯಿಂಟ್ಸ್ ಇತ್ತು. then we have to plot that points in the graph, then we join that those two coordinate points. okay, ಫಸ್ಟ್ ಪ್ಲಾಟ್ ಮಾಡ್ತೀರಾ, ಆಮೇಲೆ ಆ ಎರಡು ಕೋಆರ್ಡಿನೇಟ್ ಪಾಯಿಂಟ್ ನ ಜಾಯಿನ್ ಮಾಡ್ತೀರಾ ಸ್ಟ್ರೈಟ್ ಲೈನ್ ಅಲ್ಲಿ. ಓಕೆನಾ? ಹಾಗೇನೆ assume 3x + 4y = 24. put x = 0, we get the value of y = 6, and put y = 0, we get the value of the x is 8. then we get the two coordinate points, plot that in the graph, and then we join those two coordinate points. okay, ಹಾಗಾದ್ರೆ ಇದಿಷ್ಟು ಆದ್ಮೇಲೆ ನಾವೇನ್ ಮಾಡಬೇಕು, shaded region ಮಾಡ್ತಾ ಹೋಗಬೇಕು. that shaded region is a feasible region for the these two constant equations ಆಗ್ತಾ ಹೋಗುತ್ತೆ. ಹಾಗಾದ್ರೆ shaded region ಮಾಡಬೇಕು ಅಂದ್ರೆ ನಾವೇನ್ ನೋಡ್ತಾ ಹೋಗ್ತೀರಾ, inequalities ನ ನೋಡ್ತಾ ಹೋಗ್ತೀರಾ. ಹಾಗಾದ್ರೆ x + 2y is greater than or equals to 10 ಅಂತ ಇದೆ. x + 2y ರೆಪ್ರೆಸೆಂಟ್ ಮಾಡುವಂತ ಲೈನ್ ಯಾವುದು, ಈ ಲೈನ್ ನಮಗೆ ಏನಾಗ್ತಾ ಹೋಗುತ್ತೆ, x + 2y ನ ರೆಪ್ರೆಸೆಂಟ್ ಮಾಡ್ತಾ ಹೋಗುತ್ತೆ. ಕರೆಕ್ಟ್ ಅಲ್ವಾ? ಹಾಗಾದ್ರೆ ನಾವೇನ್ ಮಾಡಬೇಕು, ಗ್ರೇಟರ್ ದಾನ್ ಆರ್ ಈಕ್ವಲ್ಸ್ ಟು 10 ಅಂತ ತಗೊಂಡಾಗ put 0,0 to the constant equations x + 2y is greater than or equals to 10 ಅನ್ನೋ constant equations ಗೆ x, y ವ್ಯಾಲ್ಯೂ ನ ನಾವೇನ್ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, 0,0 ನ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಗುತ್ತೆ, 0 + 2 of 0 which is greater than or equals to 10. 0 is greater than or equals to 10 ನ 0 ನ ವ್ಯಾಲ್ಯೂ ಗ್ರೇಟರ್ ದಾನ್ ಆರ್ ಈಕ್ವಲ್ಸ್ ಟು 10 ಆಗಿತ್ತು ಅಂದ್ರೆ ಟ್ರೂ ಕಂಡೀಷನ್ಸ್ ಆಗ್ತಿತ್ತು. ಬಟ್ 0 is less than or equals to less than ವ್ಯಾಲ್ಯೂ ಆಗಿರೋದ್ರಿಂದ ಇಟ್ಸ್ ಎನ್ ಫಾಲ್ಸ್ ಸ್ಟೇಟ್ಮೆಂಟ್. ಫಾಲ್ಸ್ ಸ್ಟೇಟ್ಮೆಂಟ್ ಆದಾಗ ಏನಾಗುತ್ತೆ, ನಮ್ಮ ಶೇಡೆಡ್ ರೀಜನ್
ಅವೇ ಟುವರ್ಡ್ಸ್ ದ ಆರಿಜಿನ್, ಅಂದ್ರೆ ಆರಿಜಿನ್ ಇಂದ ಮೇಲ್ಗಡೆ ಶೇಡೆಡ್ ರೀಜನ್ ಆಗ್ತಾ ಹೋಗುತ್ತೆ ಅಂತ ಅರ್ಥ. ಹಾಗಾದ್ರೆ ಆ ಲೈನಿನ ಮೇಲ್ಗಡೆ ಪಾರ್ಟ್ ಏನ್ ಮಾಡ್ತಾ ಹೋಗ್ತೀರಾ, ಶೇಡೆಡ್ ಮಾಡ್ತಾ ಹೋಗ್ತೀರಾ. ಓಕೆ, ಆ ಲೈನಿನ ಅಪ್ಪರ್ ಪಾರ್ಟ್ ನಾವೇನ್ ಮಾಡ್ತಾ ಹೋಗ್ತೀವಿ, ಶೇಡೆಡ್ ಮಾಡ್ತಾ ಹೋಗ್ತೀರಾ. ಹಾಗೇನೆ 3x plus 4y is less than or equals to 24. 3x plus 4y is less than or equals to 24 ಅಂದ್ರೆ again put 0, 0 to the 3x plus 4y which is less than or equals to 24 ಅನ್ನ constraint equations ಗೆ substitute ಮಾಡ್ತೀರಾ. 3 of 0 plus 4 of 0 which is less than or equals to 24 ಆಗುತ್ತೆ. ಬಟ್ ಕಂಡೀಷನ್ಸ್ ಏನಾಗ್ತಾ ಇದೆ ಇಲ್ಲಿ, ಟ್ರೂ ಕಂಡೀಷನ್ಸ್ ಆಗ್ತಾ ಇದೆ. ಟ್ರೂ ಕಂಡೀಷನ್ಸ್ ಆಗಿದ ತಕ್ಷಣ ಏನ್ ಮಾಡ್ತಾ ಹೋಗ್ತೀರಾ, ಆ ಲೈನ್ ಎಲ್ಲಿದೆ ಆ ಲೈನ್ ನ ಬಿಲೋ ದ ಪಾರ್ಟ್, ಅಂದ್ರೆ ಆ ಲೈನ್ ಇಂದ ಟುವರ್ಡ್ಸ್ ಟು ಆರಿಜಿನ್, ಆ ಲೈನ್ ಇಂದ ಆರಿಜಿನ್ ಯಾವ ಸೈಡ್ ಇದೆಯೋ ಆ ಸೈಡ್ ನಾವೇನ್ ಮಾಡ್ತಾ ಹೋಗ್ತೀರಾ, ಶೇಡೆಡ್ ರೀಜನ್ ಮಾಡ್ತಾ ಹೋಗ್ತೀರಾ. ಹಾಗಾದ್ರೆ ಶೇಡೆಡ್ ರೀಜನ್ ನಮಗೆ ಯಾವ ಸೈಡ್ ಬರ್ತಾ ಹೋಗುತ್ತೆ, ಆರಿಜಿನ್ ಸೈಡ್ಗೆ ಬರ್ತಾ ಹೋಗುತ್ತೆ. ಕರೆಕ್ಟಾ? ಹಾಗಾದ್ರೆ ಈಗ ನಾವು ಥಿಂಕ್ ಮಾಡಬೇಕಾಗಿರೋದಿಷ್ಟೇ, ಯಾವ ಲೈನ್ಗೆ ಶೇಡೆಡ್ ರೀಜನ್ ಪಾರ್ಟ್ ಜಾಸ್ತಿ ಬೀಳ್ತಾ ಇದೆ. ಇಲ್ಲಿ ನೋಡಿ, ಕಂಪ್ಲೀಟ್ ಆಗಿ ನಾವು ಈ ರೀಜನ್ ಅಲ್ಲಿ ಶೇಡೆಡ್ ರೀಜನ್ ಇಲ್ಲ. ಕರೆಕ್ಟಾ? ಹಾಗೇನೆ ಈ ಶೇಡೆಡ್ ರೀಜನ್ ಅಲ್ಲಿ ನಮಗೆ ನಂಬರ್ ಆಫ್ ಆರೋ ಮಾರ್ಕ್ಸ್ ಗಳು ಕಡಿಮೆ ಇದೆ. ಈ ಶೇಡೆಡ್ ರೀಜನ್ ಅಲ್ಲಿ ನಮಗೆ ಏನಿದೆ, ನಂಬರ್ ಆಫ್ ಆರೋ ಮಾರ್ಕ್ಸ್ ಗಳು ಕಡಿಮೆ ಇದೆ. ಬಟ್ ಇಲ್ಲಿ ಏನಾಗ್ತಾ ಇದೆ, ಈ ಪಾರ್ಟ್ ಅಲ್ಲಿ ನಮಗೆ ಶೇಡೆಡ್ ರೀಜನ್ಸ್ ಗಳು ಜಾಸ್ತಿ, ಅಂದ್ರೆ ನಂಬರ್ ಆಫ್ ಆರೋ ಮಾರ್ಕ್ಸ್ ಗಳು ಜಾಸ್ತಿ ಬೀಳ್ತಾ ಇದೆ. ಆ ಲೈನ್ ಮೇಲೆ ಬಂದಿರುವಂತಹ ಆರೋ ಮಾರ್ಕ್ಸ್ ಗಳಿದಾವೆ, ಈ ಲೈನ್ ಮೇಲೆ ಬಂದಿರುವಂತಹ ಆರೋ ಮಾರ್ಕ್ಸ್ ಗಳು ತುಂಬಾ ಇದಾವೆ. ಹೌದಲ್ವಾ? ಹಾಗಾದ್ರೆ ನಮಗೆ ಶೇಡೆಡ್ ರೀಜನ್ ಯಾವ್ದಾಗ್ತಾ ಇದೆ, ಶೇಡೆಡ್ ರೀಜನ್ ಇಸ್ ಈ ಶೇಪ್ ಪಾರ್ಟ್, ನಮಗೆ ಈ ಫೀಲ್ಡ್ ನಮಗೆ ಏನಾಗ್ತಾ ಹೋಗುತ್ತೆ, ಶೇಡೆಡ್ ರೀಜನ್ ಆಗ್ತಾ ಹೋಗುತ್ತೆ. ಓಕೆನಾ? ಹಾಗಾದ್ರೆ ಈ ಕೋಆರ್ಡಿನೇಟ್ ಪಾಯಿಂಟ್ ಯಾವುದು, a of 0,6, ಸಾರಿ a of 0,6 ಅಲ್ಲ, c of 0,6 and this coordinate point is a of 0,5. ಹೌದಲ್ಲ? ಹಾಗಾದ್ರೆ ಈ ಫಿಸಿಬಲ್ ರೀಜನ್ ಅಲ್ಲಿರುವಂತಹ ಕಾರ್ನರ್ ಪಾಯಿಂಟ್ಸ್ ಗಳು ಯಾವ್ಯಾವುದು ಅನ್ನೋದನ್ನ ಫೈಂಡ್ ಔಟ್ ಮಾಡ್ಕೊಂಡ್ರೆ ನಮಗೆ ಸೊಲ್ಯೂಷನ್ ಸಿಕ್ದಂಗೆ. ಹೌದಲ್ಲ? ಹಾಗಾದ್ರೆ ಇಲ್ಲಿ ನಮಗೆ ಎ ಮತ್ತೆ ಸಿ ಸಿಕ್ಕಿದೆ, ಬಟ್ ಇಲ್ಲಿನ ಕೋಆರ್ಡಿನೇಟ್ ಪಾಯಿಂಟ್ ಸಿಕ್ಕಿಲ್ಲ. ಕರೆಕ್ಟ್ ಅಲ್ಲ? ಹಾಗಾದ್ರೆ ಅಲ್ಲಿನ ಕೋಆರ್ಡಿನೇಟ್ ಪಾಯಿಂಟ್ ಫೈಂಡ್ ಔಟ್ ಮಾಡ್ಕೋಬೇಕು ಅಂದ್ರೆ ಇರುವಂತದ್ದು ಎರಡು ಕನ್ಸ್ಟೆಂಟ್ ಈಕ್ವೇಷನ್ಸ್ಗಳು. ಹೌದಾ? ಯಾವ್ಯಾವುದು, x plus 2y which is equals to 10 and 3x plus 4y which is equals to 24. ಈ ಎರಡು ಈಕ್ವೇಷನ್ಸ್ ಗಳನ್ನ ಸಾಲ್ವ್ ಮಾಡ್ಕೊಂಡ್ರೆ ಈ ಕೋಆರ್ಡಿನೇಟ್ ಪಾಯಿಂಟ್ ಸಿಗ್ತಾ ಹೋಗುತ್ತೆ. ನಮಗೆ ಅನ್ನೋನ್ ಕೋಆರ್ಡಿನೇಟ್ ಪಾಯಿಂಟ್ ಇದೆ ಅಂತ ಅಂದಾಗ ಅಲ್ಲಿನ ಕೋಆರ್ಡಿನೇಟ್ ಪಾಯಿಂಟ್ ನಮಗೆ ಗೊತ್ತಾಗ್ತಾ ಇಲ್ಲ, ಬಟ್ ವಿ ಹ್ಯಾವ್ ಟು ನೇಮ್ ದಟ್ ಎಲಿಮೆಂಟ್. ಆ ಪಾಯಿಂಟ್ ನಾವೇನ್ ಮಾಡ್ತಾ ಇದೀವಿ, ಇ ಅಂತ ನೇಮಿಂಗ್ ಮಾಡ್ತಾ ಇದೀವಿ. ಬಟ್ ಅಲ್ಲಿನ ಕೋಆರ್ಡಿನೇಟ್ ಪಾಯಿಂಟ್ ಫೈಂಡ್ ಔಟ್ ಮಾಡ್ಕೋಬೇಕು ಅಂದ್ರೆ ಯಾವ್ಯಾವ ಲೈನ್ಸ್ಗಳು ನಮಗೆ ಇಂಟರ್ಸೆಕ್ಟ್ ಆಗ್ತಾ ಇದೆ, ಆ ಲೈನ್ ಎರಡುಗಳನ್ನ ನಾವು ಸಾಲ್ವ್ ಮಾಡ್ಕೊಂಡ್ರೆ ನಮಗೆ ಏನ್ ಸಿಗುತ್ತೆ, ಆ ಎರಡು ಲೈನ್ಸ್ಗಳನ್ನ ಸಾಲ್ವ್ ಮಾಡ್ಕೊಂಡ್ರೆ ಎಕ್ಸ್ ಮತ್ತೆ ವೈ ವ್ಯಾಲ್ಯೂಸ್ಗಳು ಸಿಗ್ತಾ ಹೋಗುತ್ತೆ. ಹಾಗಾದ್ರೆ ನಮಗೊಂದು ಮೆಥಡ್ ಗೊತ್ತಿದೆ, ಕ್ಯಾನ್ಸಲೇಷನ್ಸ್ ಮೆಥಡ್. ಕ್ಯಾನ್ಸಲೇಷನ್ಸ್ ಮೆಥಡ್ ಅಲ್ಲಿ ಏನ್ ಹೇಳ್ತಾ ಹೋಗ್ತೀರಾ, ಇಲ್ಲಿ x plus 2y which is equals to 10 ಇದೆ, 3x plus 4y which is equals to 24 ಇದೆ. ಐದರ್ y ನಾದ್ರೂ ಕ್ಯಾನ್ಸಲ್ ಮಾಡ್ಕೋಬೇಕು, ಇಲ್ಲ ಅಂತಂದ್ರೆ x ನಾದ್ರೂ ಕ್ಯಾನ್ಸಲ್ ಮಾಡ್ಕೋಬೇಕು. ಸೊ ನಾವಿಲ್ಲಿ ಏನ್ ಮಾಡ್ತಾ ಹೋಗ್ತೀರಾ, ಸೈನ್ಸ್ ಗಳನ್ನ ಇಂಟರ್ಚೇಂಜ್ ಮಾಡ್ಕೊಂತ ಹೋಗ್ತೀವಿ. ಸೈನ್ಸ್ ಗಳು ಇಂಟರ್ಚೇಂಜ್ ಮಾಡಿದಾಗ ಏನಾಗ್ತಿದೆ, ಇಲ್ಲಿ x minus 3x, ಬಟ್ ಇದು ನಮಗೆ ವ್ಯಾಲ್ಯೂ ಕ್ಯಾನ್ಸಲ್ ಆಗಬೇಕು ಅಂದ್ರೆ ನಾವು ಇದಕ್ಕೆ ಏನಾಗಬೇಕು, 3 ಇಂದ ಮಲ್ಟಿಪ್ಲೈ ಮಾಡ್ಕೊಂತ ಹೋಗ್ಬೇಕು. ಸೊ ನಾನು ಈ ಈಕ್ವೇಷನ್ಸ್ ಗೆ 3 ಇಂದ ಮಲ್ಟಿಪ್ಲೈ ಮಾಡ್ತಾ ಹೋಗ್ತಿದ್ದೀನಿ. 3 ಇಂದ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ, 3 into x ಅಂದ್ರೆ 3x ಕ್ಯಾನ್ಸಲ್ ಆಯ್ತು. 3 into x ಅಂದ್ರೆ 3x plus 3x minus 3x ವ್ಯಾಲ್ಯೂ ನನಗೆ ಇಲ್ಲಿ 0 ಬಂತು. ಹಾಗೇನೆ 3 2s are 6y plus 6y minus 4y plus 6y minus 4y ಅಂದ್ರೆ which is equals to 2y. ಹಾಗೆ 3 10s are 30 minus 24 ಅಂತಂದ್ರೆ ನಮಗೆ ವ್ಯಾಲ್ಯೂ ಎಷ್ಟಾಗುತ್ತೆ, 30 minus 24 ಅಂದ್ರೆ ನಮಗೆ ಪ್ಲಸ್ 6 ಆಗ್ತಾ ಹೋಗುತ್ತೆ. ಪ್ಲಸ್ 6 ಆಯ್ತು ಅಂದ್ರೆ y is equals to ವ್ಯಾಲ್ಯೂ ಏನು, 6 divided by 2. 6 divided by 2 ಅಂತಂದ್ರೆ 3. therefore y ವ್ಯಾಲ್ಯೂ ಏನಾಗ್ತಾ ಇದೆ, ಇಲ್ಲಿ 3 ಆಗ್ತಾ ಇದೆ. y ಆಕ್ಸಿಸ್ ಅಲ್ಲಿ ನಮಗೆ ಕರೆಕ್ಟ್ ಆಗಿ 3 ಗೆ ಮರ್ಜ್ ಆಗ್ತಾ ಇದೆ ನೋಡಿ. ಕರೆಕ್ಟಾ?
ಸ್ಕೇಲ್ ನ ಪರ್ಪೆಂಡಿಕ್ಯುಲರ್ ಆಗಿ y ಆಕ್ಸಿಸ್ ಇಟ್ಕೊಂಡ್ರೆ y ಆಕ್ಸಿಸ್ ಅಲ್ಲಿ 3 ಅನ್ನೋ ಲೈನ್ ಗೆ ಕರೆಕ್ಟ್ ಆಗಿ ಮರ್ಜ್ ಆಗಿರುತ್ತೆ ಸ್ಟ್ರೈಟ್ ಲೈನ್. ಇನ್ ದ ಸೇಮ್ ವೇ ನಮಗೆ y ವ್ಯಾಲ್ಯೂ ಸಿಕ್ಕಿದೆ ಅಂದ್ರೆ ಎರಡು ಈಕ್ವೇಷನ್ಸ್ ಅಲ್ಲಿ ಯಾವ್ದಕ್ಕಾದ್ರೂ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ಬೋದು. ಎರಡು ಈಕ್ವೇಷನ್ಸ್ ಅಲ್ಲಿ ಯಾವ್ದಕ್ಕಾದ್ರೂ ಸಬ್ಸ್ಟಿಟ್ಯೂಟ್ ಮಾಡಿ ಅಂದ್ರೆ x plus 2 into 3 which is equals to 10 ಅಂದಾಗ x is equals to 10 minus 6 ಆಗುತ್ತೆ. 2 3s are 6 plus 6 ಇರುತ್ತೆ. plus 6 ಅನ್ನು ನಾವು ರೈಟ್ ಸೈಡ್ ಆಫ್ ದ ಈಕ್ವೇಷನ್ 6 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 10 minus 6 ಆಯ್ತು. therefore x is equals to 4. ಗೊತ್ತಾಯ್ತಾ? ಹಾಗಾದ್ರೆ ಈ ನ ಕೋಆರ್ಡಿನೇಟ್ ಪಾಯಿಂಟ್ ಏನಾಗ್ತಾ ಇದೆ ಅದನ್ನ ಕರೆಕ್ಟ್ ಆಗಿ ನಾವು ಪರ್ಪೆಂಡಿಕ್ಯುಲರ್ ಟು y x ಆಕ್ಸಿಸ್ ತಗೊಂಡ್ರೆ 4 ಗೆ ಮರ್ಜ್ ಆಗ್ತಾ ಇದೆ. ಹಾಗಾದ್ರೆ ಇಲ್ಲಿನ ಕೋಆರ್ಡಿನೇಟ್ ಪಾಯಿಂಟ್ ಏನಾಯ್ತು 4, 3. ನಾವು ಏನ್ ಮಾಡ್ತಿದ್ದೀರಾ ಕಾರ್ನರ್ ಪಾಯಿಂಟ್ಸ್ ಗಳು ಸಿಕ್ತು. ಶೇಡೆಡ್ ರೀಜನ್ ಮೇಲೆ ಇರುವಂತಹ ಕಾರ್ನರ್ ಪಾಯಿಂಟ್ಸ್ ಗಳು ಸಿಕ್ತು. ನಾವು ಇವಾಗ ಏನ್ ಮಾಡ್ತಾ ಹೋಗ್ತೀವಿ ಕಾರ್ನರ್ ಪಾಯಿಂಟ್ಸ್ ಗಳನ್ನ ಇಟ್ಕೊಂಡು ಮ್ಯಾಕ್ಸಿಮಮ್ ವ್ಯಾಲ್ಯೂಸ್ ಮತ್ತೆ ಮಿನಿಮಮ್ ವ್ಯಾಲ್ಯೂಸ್ ಗಳನ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ತೀರಾ. ಹಾಗಾದ್ರೆ ಏನಾಯ್ತು CAEC are the corner points of feasible region. ಇದು ನಿಮಗೆ feasible region. ಸೊ ಆ feasible region ಅಲ್ಲಿ ಇರುವಂತಹ ಕಾರ್ನರ್ ಪಾಯಿಂಟ್ಸ್ ಗಳು ಯಾವುದು CAEC. ಸೊ CAEC ಕಾರ್ನರ್ ಪಾಯಿಂಟ್ಸ್ ಅಂದಾಗ ನಿಮಗೆ ಮತ್ತೊಂದು ಟ್ಯಾಬ್ಲೆಟ್ ಕಾಲಮ್ ಬರ್ತಾ ಹೋಗುತ್ತೆ. ಯಾವುದು ಕಾರ್ನರ್ ಪಾಯಿಂಟ್ಸ್ and the objective function z is equals to 200x plus 500y. ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಆಬ್ಜೆಕ್ಟಿವ್ ಫಂಕ್ಷನ್ಸ್ ನ ಮ್ಯಾಕ್ಸಿಮಮ್ ಮತ್ತೆ ಮಿನಿಮಮ್ ವ್ಯಾಲ್ಯೂಸ್. ಸೊ ಅದೇ ಆಬ್ಜೆಕ್ಟಿವ್ ಫಂಕ್ಷನ್ಸ್ ಗಳನ್ನ ಸೆಕೆಂಡ್ ಕಾಲಮ್ ಅಲ್ಲಿ ನಾವು ಬರ್ಕೊಂತಾ ಇದ್ದೀವಿ. ಹಾಗಾದ್ರೆ ಕಾರ್ನರ್ ಪಾಯಿಂಟ್ಸ್ ಗಳು ಯಾವ್ದು C of 0,6 and A of 0,5 and E of 4,3. ಓಕೆನಾ? ಹಾಗಾದ್ರೆ ಈಗ ನಾನು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹೋಗ್ತೀನಿ. ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಾಗ ನಿಮಗೆ ಏನು ಸಿಗ್ತಾ ಹೋಗುತ್ತೆ ಮ್ಯಾಕ್ಸಿಮಮ್ ಅಂಡ್ ಮಿನಿಮಮ್ ವ್ಯಾಲ್ಯೂಸ್ ಗಳು ಸಿಗ್ತಾ ಹೋಗುತ್ತೆ. ಹಾಗಾದ್ರೆ ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ವ್ಯಾಲ್ಯೂಸ್ ಗಳನ್ನು ಫೈಂಡ್ ಔಟ್ ಮಾಡ್ತಾ ಹೋಗೋಣ. z is equals to 200 into 0 plus 500 into 6. ಹೇಗೆ ಬಂತು 200 x plus 0 ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ವಿ. 500 y plus 6 ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ವಿ by using the corner points of the feasible region. So 0,6 x value 0 y value 6 substitute ಮಾಡಿದಾಗ 200 of 0 ಅಂತಂದ್ರೆ 0 6 5s are 30. therefore ಇದರ ವ್ಯಾಲ್ಯೂ ನಮಗೆ ಏನಾಗ್ತಾ ಹೋಗುತ್ತೆ 3000 ಆಗ್ತಾ ಹೋಗುತ್ತೆ. ಸೊ 3000 ನಮಗೆ z ವ್ಯಾಲ್ಯೂ ಬರ್ತಾ ಇದೆ. ಇನ್ನು ಸೆಕೆಂಡ್ ಈಕ್ವೇಷನ್ 6 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 200 of 0 plus 500 of 5 which is equals to 5 into 0 0 5 into 0 0 5 5s are 25. therefore ವ್ಯಾಲ್ಯೂ ಎಷ್ಟು ಬಂತು ನಮಗೆ ಇಲ್ಲಿ 2500 ಬರ್ತಾ ಇದೆ. ಹಾಗೇನೇ ಲಾಸ್ಟ್ ಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ z is equals to 200 of 4 plus 500 of 3 ಸಬ್ಸ್ಟಿಟ್ಯೂಟ್ ಮಾಡಿದಾಗ 2 4s are 800 ಅಂದ್ರೆ 200 into 4 ಅಂದ್ರೆ 800 plus 5 3s are 15 ಅಂದ್ರೆ 150 sorry 1500. ಸೊ ಓಕೆ 1500 plus 800 ಅಂದ್ರೆ ಎಷ್ಟಾಗ್ತಾ ಹೋಗುತ್ತೆ 2300 ಆಗ್ತಾ ಇದೆ. ಎರಡನ್ನ ಆಡ್ ಮಾಡಿದ್ರೆ ನಮಗೆ 2300 ಬರ್ತಾ ಹೋಗುತ್ತೆ. ಹಾಗಾದ್ರೆ ಈ ಮೂರು ವ್ಯಾಲ್ಯೂಸ್ ಗಳಲ್ಲಿ ಹೈಯೆಸ್ಟ್ ವ್ಯಾಲ್ಯೂ ಯಾವುದು 3000 is the highest value. therefore that is the maximum value of the objective functions. That is the maximum value of the objective functions ಆಗ್ತಾ ಹೋಗುತ್ತೆ. ಹಾಗಾದ್ರೆ lowest value ಯಾವುದು 2300 is the lowest value ಅಂದಾಗ ಮಿನಿಮಮ್ ವ್ಯಾಲ್ಯೂ ಯಾವ್ದಾಗ್ತಾ ಹೋಗುತ್ತೆ 2300. ಹಾಗಾದ್ರೆ 2300 is the minimum value of the objective functions ಆಗ್ತಾ ಆಗುತ್ತೆ. ಹಾಗಾದ್ರೆ ಈ ಟೇಬಲ್ ಬರ್ದಾದ್ಮೇಲೆ ಒಂದು ಲಾಸ್ಟ್ ಗೆ ಕನ್ಕ್ಲೂಷನ್ ಬರ್ತಾ ಹೋಗ್ತೀರಾ. ಕನ್ಕ್ಲೂಷನ್ ಏನು hence the z is maximum at ಎಷ್ಟು ವ್ಯಾಲ್ಯೂ 3000 z is equals to 3000 is at 0,6. hence z is equals to 300 which is maximum at 0,6.
6. ಹಾಗೆಯೇ z is equals to 2300 which is maximum ಅಲ್ಲ minimum at 4,3 ಅನ್ನೋ ಕೋಆರ್ಡಿನೇಟ್ ಪಾಯಿಂಟ್ ಅಲ್ಲಿ ನಮಗೆ ಮಿನಿಮಮ್ ವ್ಯಾಲ್ಯೂ ಸಿಗ್ತಾ ಹೋಗುತ್ತೆ ಆಬ್ಜೆಕ್ಟಿವ್ ಫಂಕ್ಷನ್ಸ್ ಗೆ ಅಂತ ಆಯ್ತು. ಓಕೆನಾ, ಇದಿಷ್ಟು ನಿಮಗೆ ಇವಾಗ ಈ ಪ್ರಾಬ್ಲಮ್ ನ ಸೊಲ್ಯೂಷನ್ಸ್ ಹೇಳಿದ್ದೀನಿ. ಸೊ ಇಲ್ಲಿ ನಮಗೆ ಯಾವುದೇ ಲೈನು ಥ್ರೂ ದ ಆರಿಜಿನ್ ಮುಖಾಂತರ ಪಾಸ್ ಆಗ್ತಾ ಇಲ್ಲ, ಹೇಳ್ತಾ ಇದ್ದೀನಿ, ಯಾವುದೇ ಲೈನು ಆರಿಜಿನ್ ಮುಖಾಂತರ ಪಾಸ್ ಆಗ್ತಾ ಇಲ್ಲ. ಬಟ್ ಸಿಕ್ಕಿರೋಂಥ ಎರಡು ಲೈನ್ಸ್ಗಳು ಇಟ್ ಬೈಸೆಟ್ಸ್ ದ ಎಕ್ಸ್ ಆಕ್ಸಿಸ್ ಅಂಡ್ ವೈ ಆಕ್ಸಿಸ್. ಓಕೆನಾ, ಹಾಗಾದ್ರೆ ಇದರ ಬೇಸ್ ಮೇಲೆ ಇನ್ನೊಂದು ಪ್ರಾಬ್ಲಮ್ ಇದೆ. ಆ ಪ್ರಾಬ್ಲಮ್ನ ನೋಡ್ಕೊಂಡಾದ್ಮೇಲೆ ಒಂದು ವರ್ಬಲ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗ್ತೀನಿ. ವರ್ಬಲ್ ಪ್ರಾಬ್ಲಮ್ ಇಸ್ ವೆರಿ ಇಂಪಾರ್ಟೆಂಟು. ಸೊ ವರ್ಬಲ್ ಪ್ರಾಬ್ಲಮ್ ಇಂದ ನಾವು ಡೈರೆಕ್ಟ್ ಈಕ್ವೇಷನ್ಸ್ ಹೇಗೆ ಕನ್ವರ್ಟ್ ಮಾಡ್ಕೊಳ್ತೀವಿ ಅನ್ನೋದು ಇಂಪಾರ್ಟೆಂಟು. ಸೊ ನೋಡ್ತಾ ಹೋಗೋಣ. ಓಕೆನಾ, ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ವರ್ಬಲ್ ಪ್ರಾಬ್ಲಮ್ನೇ ಮಾಡೋದು ಬೆಸ್ಟು ಅಂತ ನಾನು ಅಂದ್ಕೊಳ್ತೀನಿ ಇವಾಗ. ಎಸ್, ವರ್ಬಲ್ ಪ್ರಾಬ್ಲಮ್ಗಿಂತ ಇದೊಂದು ಪ್ರಾಬ್ಲಮ್ ನೋಡ್ಕೊಂಬಿಡಿ, ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗ್ತಾ ಹೋಗುತ್ತೆ. ಥ್ರೂ ದ ಆರಿಜಿನ್ ಮುಖಾಂತರ 3 ಪ್ರಾಬ್ಲಮ್ ಮಾಡಿಸಿದ್ದೀನಿ. ಲೈನ್ ಪಾಸಸ್ ಆಗ್ತಿರೋಂತಹ ಆರಿಜಿನ್ ಮುಖಾಂತರ ಪಾಸ್ ಆಗುವಂಥ ಪ್ರಾಬ್ಲಮ್ಸ್ ಮೇಲೆ 3 ಪ್ರಾಬ್ಲಮ್ ಮಾಡಿಸಿದ್ದೀನಿ. ಸೊ ಬೈಸೆಕ್ಟ್ಸ್ ಆಗುವಂಥದ್ದು ಆರಿಜಿನ್ ಮುಖಾಂತರ ಪಾಸ್ ಆಗದೇ ಇರೋಂಥ ಲೈನ್ ಮೇಲೆ ಇರೋಂಥ ಪ್ರಾಬ್ಲಮ್ಸ್ಗಳನ್ನ ನಾನಿಲ್ಲಿ ಇನ್ನೊಂದು ಸಾಲ್ವ್ ಮಾಡಿಸ್ತೀನಿ. ನಿಮಗೆ ಅವಾಗ ಕಂಪ್ಲೀಟ್ ಎರಡು ಮೆಥಡಿನ 2 ಪ್ರಾಬ್ಲಮ್ಸ್ಗಳು ಕಂಪ್ಲೀಟ್ ಆಗಿ ಗೊತ್ತಾಗ್ತಾ ಹೋಗುತ್ತೆ. ಕಾನ್ಸೆಪ್ಟ್ ಸೇಮ್. ನಾವೇನು ಮಾಡ್ತಿದ್ದೀವಿ, ಕನ್ಸ್ಟೆಂಟ್ ಈಕ್ವೇಷನ್ಸ್ಗಳನ್ನ ಅಸ್ಯೂಮ್ ಮಾಡ್ಕೊಳ್ತೀವಿ. ಆ ಸ್ಟ್ರೈಟ್ ಲೈನ್ ಆ ಕನ್ಸ್ಟೆಂಟ್ ಈಕ್ವೇಷನ್ಸ್ಗೆ ಬರೋಂಥ ಡಿಪೆಂಡೆಂಟ್ ಆಗಿರೋಂಥ 2 ಕೋಆರ್ಡಿನೇಟ್ ಪಾಯಿಂಟ್ಸ್ಗಳನ್ನ ಫೈಂಡ್ ಔಟ್ ಮಾಡ್ತೀರಾ. ಸಿಕ್ಕಿರೋಂಥ ಕೋಆರ್ಡಿನೇಟ್ ಪಾಯಿಂಟ್ಸ್ಗಳನ್ನ ಗ್ರಾಫಲ್ಲಿ ಪ್ಲಾಟ್ ಮಾಡ್ತೀರಾ. ಪ್ಲಾಟ್ ಮಾಡಿದ್ಮೇಲೆ ನಿಮಗೆ ಆ 2 ಕೋಆರ್ಡಿನೇಟ್ ಪಾಯಿಂಟ್ನ ಸ್ಟ್ರೈಟ್ ಲೈನ್ ಮುಖಾಂತರ ಪಾಸ್ ಮಾಡ್ತಾ ಹೋಗ್ತೀರಾ, ಜಾಯಿನ್ ಮಾಡ್ತಾ ಹೋಗ್ತೀರಾ. ಓಕೆನಾ, ಹಾಗೆಯೇ ಇನ್ನೊಂದು ಕನ್ಸ್ಟೆಂಟ್ ಈಕ್ವೇಷನ್ ಸಿಗುತ್ತೆ. ಆ ಕನ್ಸ್ಟೆಂಟ್ ಈಕ್ವೇಷನ್ಸ್ಗೆ ರೆಸ್ಪೆಕ್ಟೆಡ್ ಆಗಿರುವಂಥ 2 ಕೋಆರ್ಡಿನೇಟ್ ಪಾಯಿಂಟ್ ಫೈಂಡ್ ಔಟ್ ಮಾಡ್ತೀರಾ. ಫೈಂಡ್ ಔಟ್ ಮಾಡಿದ್ಮೇಲೆ ಪ್ಲಾಟ್ ಮಾಡ್ತೀರಾ. ಪ್ಲಾಟ್ ಮಾಡಿದ್ಮೇಲೆ ನಾವು ಸ್ಟ್ರೈಟ್ ಲೈನ್ನ ಪಾಸ್ ಮಾಡ್ತಾ ಹೋಗ್ತೀವಿ, ಜಾಯಿನ್ ಮಾಡ್ತಾ ಹೋಗ್ತೀವಿ. ಓಕೆನಾ, ಈಗ ಸಿಕ್ಕಿರೋಂಥ 2 ಸ್ಟ್ರೈಟ್ ಲೈನ್ಸಲ್ಲಿ ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಟು 0 ಇತ್ತು ಅಂತಂದರೆ ಅಬೋವ್ ದ ಪಾರ್ಟ್, ಆ ಲೈನಿನ ಅಬೋವ್ ದ ಪಾರ್ಟ್ ಶೇಡೆಡ್ ಮಾಡ್ತೀರಾ. ಸಿಕ್ಕಿರೋಂಥ ಲೈನ್ಗೆ ಬಿಲೋ ದ ಅಂದರೆ ಲೆಸ್ ದನ್ ಆರ್ ಈಕ್ವಲ್ಸ್ ಟು 0 ಇತ್ತು ಅಂದರೆ ಬಿಲೋ ದ ಪಾರ್ಟ್ ಶೇಡೆಡ್ ಮಾಡ್ತಾ ಹೋಗ್ತೀರಾ. ನಿಮಗೆ ಅವಾಗ ಕಾಮನ್ ರೀಜನ್ ಒಂದು ಸಿಗ್ತಾ ಹೋಗುತ್ತೆ. ದಟ್ ಈಸ್ ಅ ಫಿಸಿಬಲ್ ರೀಜನ್. ಓಕೆನಾ, ದಟ್ ಈಸ್ ಅ ಫಿಸಿಬಲ್ ರೀಜನ್. ಆ ಫಿಸಿಬಲ್ ರೀಜನ್ ಮೇಲೆ ಬಂದಿರುವಂತಹ ಕಾರ್ನರ್ ಪಾಯಿಂಟ್ಸ್ಗಳನ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಆ ಲೈನ್ಸ್ಗಳು ನಮಗೆ ಕಾರ್ನರ್ ಪಾಯಿಂಟ್ ಡೈರೆಕ್ಟಾಗಿ ಸಿಕ್ತು ಅಂದರೆ ಓಕೆ, ನಿಮಗೇನು ಪ್ರಾಬ್ಲಮ್ ಇರಲ್ಲ. ಬಟ್ ಇಟ್ ಲೈಸ್ ಬಿಟ್ವೀನ್ ದ ಎಕ್ಸ್ ಆಕ್ಸಿಸ್ ಆ್ಯಂಡ್ ವೈ ಆಕ್ಸಿಸ್. ಅಂದರೆ ಫಸ್ಟ್ ಕ್ವಾಡ್ರೆಂಟಲ್ಲಿ ಇತ್ತು ಅಂತ ಅಂದರೆ ಯಾವ 2 ಕನ್ಸ್ಟೆಂಟ್ ಈಕ್ವೇಷನ್ಸ್ಗಳಿಗೆ ನೀವು ಕೋಆರ್ಡಿನೇಟ್ ಪಾಯಿಂಟ್ಸ್ ಫೈಂಡ್ ಔಟ್ ಮಾಡಿರ್ತೀರಾ, ಹೌದಲ್ವಾ? ಆ 2 ಕೋಆರ್ಡಿನೇಟ್ ಪಾಯಿಂಟ್ಸ್, ಆ 2 ಕನ್ಸ್ಟೆಂಟ್ ಈಕ್ವೇಷನ್ಸ್ಗಳನ್ನ ಸಾಲ್ವ್ ಮಾಡಿಕೊಂಡ್ರೆ ನಮಗೆ ಎಕ್ಸ್ ವ್ಯಾಲ್ಯೂ ಆ್ಯಂಡ್ ವೈ ವ್ಯಾಲ್ಯೂ ಸಿಗ್ತಾ ಹೋಗುತ್ತೆ. ಹಾಗಾಗಿ ಆ ಎಕ್ಸ್ ಮತ್ತು ವೈ ವ್ಯಾಲ್ಯೂಸ್ಗಳೇ ಮಿಡಲ್ ರೀಜನಲ್ಲಿ ಬಂದಿರುವಂಥ ಫಸ್ಟ್ ಕ್ವಾಡ್ರೆಂಟಲ್ಲಿ ಬಂದಿರುವಂತಹ ಕೋಆರ್ಡಿನೇಟ್ ಪಾಯಿಂಟ್ ಆಗಿರುತ್ತೆ. ಆ ಕೋಆರ್ಡಿನೇಟ್ ಪಾಯಿಂಟ್ ಇಟ್ಕೊಂಡಾಗ ನಿಮಗೆ 3 ಕೋಆರ್ಡಿನೇಟ್ ಪಾಯಿಂಟ್ಸ್ಗಳು ಸಿಗ್ತಾ ಹೋಗುತ್ತೆ. ಆ 3 ಕೋಆರ್ಡಿನೇಟ್ ಪಾಯಿಂಟ್ಗಳು ಕಾರ್ನರ್ ಪಾಯಿಂಟ್ಸ್ ಆಫ್ ದ ಫಿಸಿಬಲ್ ರೀಜನ್ ಆಗಿರುತ್ತೆ. ಅದನ್ನು ನಾವು ಆಬ್ಜೆಕ್ಟಿವ್ ಫಂಕ್ಷನ್ಸ್ಗೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆ್ಯಂಡ್ ಮಿನಿಮಮ್ ವ್ಯಾಲ್ಯೂ ಸಿಗ್ತಾ ಹೋಗುತ್ತೆ. ಇದಿಷ್ಟು ನಿಮಗೆ ಕಾನ್ಸೆಪ್ಟ್. ಎಲ್ಲ ಪ್ರಾಬ್ಲಮಲ್ಲೂ ಸೇಮ್ ಕಾನ್ಸೆಪ್ಟ್. ಓಕೆನಾ, ಹಾಗೆಯೇ ಇನ್ನೊಂದು ಪ್ರಾಬ್ಲಮ್ ನೋಡ್ತಾ ಹೋಗೋದಾದ್ರೆ ಮ್ಯಾಕ್ಸಿಮೈಸ್ z is equals to 4x plus 5. ಇಲ್ಲಿ ನಮಗೆ ಮಿನಿಮಮ್ ವ್ಯಾಲ್ಯೂಸ್ ಕೇಳ್ತಾ ಇಲ್ಲ. ಏನು ಕೇಳ್ತಿರೋದು? ಓನ್ಲಿ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಸೊ maximize the z is equals to 4x plus 5 subjected to constraints equations. X plus y is less than or equals to 50, 3x plus 5 is less than or equals to 90 and x comma y greater than or equals to 0. ಹಾಗಾದ್ರೆ ಫಸ್ಟ್ ಒನ್ ಏನು ಮಾಡ್ತಾ ಹೋಗ್ತೀರಾ, x plus y ನ equals to 50 ಅಂತ ಫೈಂಡ್ ಔಟ್ ಮಾಡ್ತೀರಾ. ಕನ್ಸಿಡರ್ ಮಾಡ್ತಾ ಹೋಗ್ತೀರಾ. 3x plus y ನ 90 ಅಂತ ಅಸ್ಯೂಮ್ ಮಾಡ್ತಾ ಹೋಗ್ತೀರಾ. ನಿಮಗೆ ಟ್ಯಾಬ್ಯುಲರ್ ಕಾಲಮ್ ಅಲ್ಲಿ x ಮತ್ತು y ವ್ಯಾಲ್ಯೂಸ್ಗಳು ಸಿಗ್ತಾ ಹೋಗುತ್ತೆ. ಓಕೆನಾ, ಸೊ ಸಿಕ್ಕಿರೋಂಥ x ಮತ್ತು y ವ್ಯಾಲ್ಯೂಸ್ಗಳಿಗೆ ನೀವು ಗ್ರಾಫ್ನ ಅಲಾಟ್ ಮಾಡ್ತಾ ಹೋಗ್ತೀರಾ. ಪುಟ್ x equals to 0 and y equals to 0. ಇಲ್ಲೂ ಅಷ್ಟೇ x ವ್ಯಾಲ್ಯೂ 0, y ವ್ಯಾಲ್ಯೂ 0 ಸಬ್ಸ್ಟಿಟ್ಯೂಟ್ ಮಾಡಿ. x ಗೆ ವ್ಯಾಲ್ಯೂ 0 ಕೊಟ್ಟರೆ y ವ್ಯಾಲ್ಯೂ ಏನಾಗುತ್ತೆ? 50 ಆಗುತ್ತೆ. ಹಾಗೆ y ಗೆ ವ್ಯಾಲ್ಯೂ 0 ಕೊಟ್ಟರೆ x ವ್ಯಾಲ್ಯೂ ಏನಾಗುತ್ತೆ? 50 ಆಗುತ್ತೆ. ಹಾಗಾದ್ರೆ ಇಲ್ಲಿನ ಕೋಆರ್ಡಿನೇಟ್ ಪಾಯಿಂಟ್ 0, 50 and b of 50, 0. Yeah, 0, 50 and b of 50, 0 ನ ಕೋಆರ್ಡಿನೇಟ್ ಪಾಯಿಂಟ್ ಸಿಕ್ತು. ಹಾಗೇನೆ x ಗೆ ವ್ಯಾಲ್ಯೂ 0 ಕೊಟ್ಟಾಗ y ವ್ಯಾಲ್ಯೂ ನಮಗೆ 90 ಬಂತು. ಹಾಗೇನೆ y ವ್ಯಾಲ್ಯೂ ನಮಗೆ 0 ಕೊಟ್ಟರೆ 3x ವ್ಯಾಲ್ಯೂ ನಮಗೆ ಏನಾಗುತ್ತೆ? 30 ಆಗುತ್ತೆ. ಹೌದಲ್ಲ? 90 ಡಿವೈಡೆಡ್ ಬೈ 3 ಅಂದ್ರೆ ವ್ಯಾಲ್ಯೂ ಎಷ್ಟಾಯ್ತು? 3 3 9. ಹಾಗಾದ್ರೆ 90 ಇದಕ್ಕಿದ್ದು x ವ್ಯಾಲ್ಯೂ ಏನಾಗುತ್ತೆ? ಹಾಗಾದ್ರೆ ಇಲ್ಲಿ
30 ಆಗ್ತಾ ಇದೆ. ಹಾಗಾದ್ರೆ ಇಲ್ಲಿನ ಕೋಆರ್ಡಿನೇಟ್ ಪಾಯಿಂಟ್ಸ್ C of 0, 90 and D of 30, 0 ಎರಡು ಕೋಆರ್ಡಿನೇಟ್ ಪಾಯಿಂಟ್ಸ್ ಸಿಗ್ತಿದೆ. ನೆಕ್ಸ್ಟ್ ಏನ್ ಮಾಡ್ತೀರಾ, ಗ್ರಾಫ್ ಪ್ಲಾಟ್ ಮಾಡಬೇಕು. ಗ್ರಾಫ್ ಪ್ಲಾಟ್ ಮಾಡ್ಕೋಬೇಕು ಅಂದ್ರೆ ಕೋಆರ್ಡಿನೇಟ್ ಪಾಯಿಂಟ್ಸ್ ನಮ್ಗೆ ಆಲ್ರೆಡಿ ಸಿಕ್ಕಿದೆ. 0, 15, 50, 0, 0, 19, 30, 0. ಸೊ ಇಲ್ಲಿ ಏನ್ ಮಾಡ್ತಾ ಹೋಗ್ತೀರಾ, ಪ್ಲಾಟು 10, 20, 40, 60, 80, 100. ಹಾಗೆಯೇ ಇಲ್ಲೂ ಅಷ್ಟೇ 20, 40, 60, 80, 100. ಓಕೆನಾ. ಹಾಗಾದ್ರೆ 0, 50 ಅಂದ್ರೆ 40 ಮತ್ತೆ 60 ಮಧ್ಯದಲ್ಲಿ ಬರ್ತಾ ಹೋಗುತ್ತೆ. ಓಕೆನಾ. ಹಾಗೇನೆ 50, 0 ಅಂದ್ರೆ ಅಗೈನ್ 40 ಮತ್ತೆ 60 ಮೇಲೆ ಬರ್ತಾ ಹೋಗುತ್ತೆ. ಈ ಕೋಆರ್ಡಿನೇಟ್ ಪಾಯಿಂಟ್ ನಮಗೆ A of 0, 50. ಇಲ್ಲಿನ ಕೋಆರ್ಡಿನೇಟ್ ಪಾಯಿಂಟ್ ನಮಗೆ B of 50, 0. ಸೊ ನಾವು ಇವಾಗ ಏನು ಮಾಡಬೇಕು, ಈ ಎರಡು ಕೋಆರ್ಡಿನೇಟ್ ಪಾಯಿಂಟ್ ನ ಜಾಯಿನ್ ಮಾಡ್ತಾ ಹೋಗ್ತೀರಾ. ಜಾಯಿನ್ ಮಾಡಿದ್ಮೇಲೆ ಏನು ಮಾಡ್ತೀರಾ, ಈ ಈಕ್ವೇಷನ್ಸ್ ಯಾವನ್ನ ರೆಪ್ರೆಸೆಂಟ್ ಮಾಡ್ತಾ ಹೋಗುತ್ತೆ, ಸಾರಿ ಈ ಸ್ಟ್ರೈಟ್ ಲೈನ್ ಯಾವನ್ನ ರೆಪ್ರೆಸೆಂಟ್ ಮಾಡ್ತಾ ಹೋಗುತ್ತೆ, x + y = 50 ಅನ್ನೋ ಸ್ಟ್ರೈಟ್ ಲೈನ್ ನ ಪಾಸ್ ಮಾಡ್ತಾ ಹೋಗುತ್ತೆ. ಹಾಗೇನೆ 3x + y = 90 ಅಂದಾಗ 0, 90 D of 30, 0 ಬರ್ತಿದೆ. C of 0, 90 ಅಂದ್ರೆ y ಆಕ್ಸಿಸ್ ಮೇಲೆ ಲೈ ಆಗ್ತಾ ಹೋಗುತ್ತೆ. y ಆಕ್ಸಿಸ್ ಮೇಲೆ ಲೈ ಆಗ್ತಾ ಹೋಗುತ್ತೆ. ಸೊ 80 ಮತ್ತೆ 100 ಮಿಡಲ್ ಪಾರ್ಟ್ ನಮಗೆ 90 ಆಗಿರುತ್ತೆ. ಹಾಗೇನೆ 30, 0 ಅಂತ ಅಂದಾಗ ವ್ಯಾಲ್ಯೂ ನಮಗೆ ಎಲ್ಲಿ ಸಿಗ್ತಾ ಹೋಗುತ್ತೆ, 20 ಮತ್ತೆ 40 ಮಧ್ಯದಲ್ಲಿ ಸಿಗ್ತಾ ಹೋಗುತ್ತೆ 30 ಅನ್ನೋದು. ಸೊ ಇಲ್ಲಿ ನಮಗೆ ಈ ಎರಡು ಕೋಆರ್ಡಿನೇಟ್ ಪಾಯಿಂಟ್ ನ ಜಾಯಿನ್ ಮಾಡ್ಕೊಂಡು ಹೋಗೋಣ. ಜಾಯಿನ್ ಮಾಡಿದಾಗ ನಮಗೆ ಏನು ಸಿಗ್ತಾ ಹೋಗುತ್ತೆ, ಇನ್ನೊಂದು ಸ್ಟ್ರೈಟ್ ಲೈನ್ ಸಿಗ್ತಾ ಹೋಗುತ್ತೆ. ಸಿಕ್ಕಿರೋಂಥ ಸ್ಟ್ರೈಟ್ ಲೈನ್ ನ ನೇಮಿಂಗ್ ಮಾಡ್ಕೋಬೇಕು, 3x + y = 90 ಅಂತ. ಓಕೆ, ರೀಚ್ ಮಾಡ್ಕೊಂಡು ಸಾರಿ ಲೈನ್ ನೇಮಿಂಗ್ ಮಾಡ್ಕೊಂಡಿದ್ಮೇಲೆ ನಾವು ಇವಾಗ ಶೇಡೆಡ್ ರೀಜನ್ ನ ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ಶೇಡೆಡ್ ರೀಜನ್ ಫೈಂಡ್ ಔಟ್ ಮಾಡ್ಕೋಬೇಕಾದ್ರೆ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ಏನಿದೆ, ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ಇದೆ. ಎರಡು ಕಾನ್ಸ್ಟೆಂಟ್ ಈಕ್ವೇಷನ್ಸ್. ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ಅಂತಂದ್ರೆ x + y is less than or equals to 50 ಅನ್ನೋ ಸ್ಟ್ರೈಟ್ ಲೈನ್ ಯಾವುದು, ಈ ಸ್ಟ್ರೈಟ್ ಲೈನ್ x + y = 50 ಅನ್ನೋ ಸ್ಟ್ರೈಟ್ ಲೈನ್ ನ ರೆಪ್ರೆಸೆಂಟ್ ಮಾಡ್ತಾ ಹೋಗುತ್ತೆ. ಸೊ ಆ ಲೈನಿನ ಬಿಲೋ ಪಾರ್ಟ್ ನ ನೀವು ಏನು ಮಾಡ್ತಾ ಹೋಗ್ತೀರಾ, ಶೇಡೆಡ್ ಮಾಡ್ತಾ ಹೋಗ್ತೀರಾ. ಕರೆಕ್ಟ್ ಅಲ್ಲ. ಹಾಗೇನೆ 3x + y which is less than or equals to 90 ಯಾವ ಕಡೆ ಶೇಡೆಡ್ ಮಾಡ್ಕೋಬೇಕು ಅನ್ನೋದನ್ನ ಆರೋ ಮಾರ್ಕ್ ಹಾಕಿದ್ದೀನಿ ಅಷ್ಟೇ, ನಾನು ಇವಾಗ ಶೇಡ್ ಮಾಡ್ತಾ ಇಲ್ಲ. ಹಾಗೇನೆ 3x + y is less than or equals to 90. ಅಗೇನ್ ನಮಗೆ 3x + y ಲೈನ್ ಅಂದ್ರೆ ಯಾವುದು, 0, 90 ಮತ್ತೆ 40, 0 ಸಾರಿ 50, 30, 0 ಅನ್ನೋ ಸ್ಟ್ರೈಟ್ ಲೈನ್ ನ ಮಧ್ಯ ಆಗಿರುವಂತ ಪಾಯಿಂಟ್ಸ್ ಗಳು ನಮಗೆ ಸಿಗ್ತಾ ಇರೋದು. ಓಕೆನಾ. ಹಾಗಾಗಿ B of 30, 0 and this one C of 0, 90 ಅನ್ನೋ ಸ್ಟ್ರೈಟ್ ಲೈನ್. ಹೌದಲ್ಲ. ಸೊ ಈ ಸ್ಟ್ರೈಟ್ ಲೈನ್ ನಮಗೆ ಏನಾಗ್ತಾ ಹೋಗುತ್ತೆ, ಬಿಲೋ ದ ಪಾರ್ಟ್ ನಮಗೆ ಶೇಡೆಡ್ ಮಾಡಬೇಕು ಅನ್ನೋದು ಗೊತ್ತಾಯ್ತು. ಹೌದಲ್ಲ. ಹಾಗೇನೆ ಇಲ್ಲಿ ನೋಡ್ತಾ ಹೋಗಿ ನಂಬರ್ ಆಫ್ ಸ್ಟ್ರೈಟ್ ಲೈನ್ಸ್ ಆರೋ ಮಾರ್ಕ್ಗಳು ಎಲ್ಲಿದೆ, ಈ ಲೈನ್ಗೂ ಈ ಸೈಡೆಡ್ ಇದೆ, ಈ ಲೈನ್ಗೂ ಈ ಸೈಡೆಡ್ ರೀಜನ್ ಇದೆ. ಅಂದ್ರೆ ಕಾಮನ್ ಶೇಡೆಡ್ ರೀಜನ್ ಯಾವ್ದಾಗುತ್ತೆ, ದಿಸ್ ಪಾಯಿಂಟ್ ಅಂದ್ರೆ ದಿಸ್ ಫೀಲ್ಡ್ ಈಸ್ ಆನ್ ಶೇಡೆಡ್ ರೀಜನ್ ಆಗ್ತಾ ಹೋಗುತ್ತೆ. ಹಾಗಾದ್ರೆ ನಮಗೆ ಫಿಸಿಬಲ್ ರೀಜನ್ ಸಿಕ್ಕಿದಂಗೆ ಆಯ್ತಲ್ವಾ. ಹಾಗಾದ್ರೆ ಈ ಫಿಸಿಬಲ್ ರೀಜನ್ ಸಿಕ್ಕಿದೆ ಅಂತ ಅಂದಾಗ ಇಲ್ಲಿನ ಕೋಆರ್ಡಿನೇಟ್ ಪಾಯಿಂಟ್ ಅನ್ನು ಫೈಂಡ್ ಔಟ್ ಮಾಡ್ಕೊಳ್ಳಬೇಕು. ಹಾಗಾದ್ರೆ ಕಾರ್ನರ್ ಪಾಯಿಂಟ್ಸ್ ಗಳು ಯಾವ್ದು, 0, 50 ಒಂದು, 0, 50 ಒಂದು and D of 30, 0 ಒಂದು, D of 30, 0 ಒಂದು. ಹಾಗೇನೆ ಇಲ್ಲಿನ ಕೋಆರ್ಡಿನೇಟ್ ಪಾಯಿಂಟ್ E ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. E ಅನ್ನೋ ಕೋಆರ್ಡಿನೇಟ್ ಪಾಯಿಂಟ್ ಕನ್ಸಿಡರ್ ಆಗಿದೆ ಅಂತ ಅಂದಾಗ E ಅನ್ನೋ ಕೋಆರ್ಡಿನೇಟ್ ಪಾಯಿಂಟ್ ಕನ್ಸಿಡರ್ ಆಗಿದೆ ಅಂತ ಅಂದ್ರೆ ಅಲ್ಲಿನ ಕೋಆರ್ಡಿನೇಟ್ ಪಾಯಿಂಟ್ ಫೈಂಡ್ ಔಟ್ ಮಾಡ್ಕೋಬೇಕು ಅಂದ್ರೆ ಈ ಎರಡು ಈಕ್ವೇಷನ್ಸ್ ಗಳನ್ನು ಸಾಲ್ವ್ ಮಾಡಬೇಕು. ಗೊತ್ತಾಗ್ತಿದೆ ಹೇಳ್ತಿರೋದು. ಸೊ ಆ ಎರಡು ಈಕ್ವೇಷನ್ಸ್ ಗಳನ್ನು ಸಾಲ್ವ್ ಮಾಡ್ಕೊಂಡ್ರೆ x + y = 50 and 3x + y = 90 ಅನ್ನೋ ಸ್ಟ್ರೈಟ್ ಲೈನ್ ನ ಸಾಲ್ವ್ ಮಾಡ್ಕೊಂಡ್ರೆ ಸೈನ್ಸ್ ಗಳನ್ನ ಇಂಟರ್ಚೇಂಜ್ ಮಾಡ್ಕೊಂತೀರಾ ಕ್ಯಾನ್ಸಲೇಷನ್ಸ್ ಮೆಥಡ್ ಅಂದಾಗ. ಇಲ್ಲಿ +y ಇದೆ -y ಇದೆ, ಸೈನ್ ಚೇಂಜ್ ಮಾಡ್ಕೊಂಡಾಗ ಸಬ್ಸ್ಟ್ರಾಕ್ಟ್ ಮಾಡಿ ಅಂತಾನೆ ಹೇಳೋಣ. ಓಕೆ, ಡೈರೆಕ್ಟ್ ಆಗಿ
ಮೈನಸ್ ಅನ್ನು ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ 3x ಮೈನಸ್ 5 ವಿಚ್ ಇಸ್ ಟು ಮೈನಸ್ 90 ಆಗುತ್ತೆ. ಸೊ ಪ್ಲಸ್ 5 ಮೈನಸ್ 5 ಕ್ಯಾನ್ಸಲ್. 50 ಮೈನಸ್ 90 ಹೋಯ್ತು ಅಂತಂದ್ರೆ ಮೈನಸ್ 40 ಆಗುತ್ತೆ. x ಮೈನಸ್ 3x ಅಂತಂದ್ರೆ ಮೈನಸ್ 2x ಆಗುತ್ತೆ. here the minus and minus 8 cancels. 2x is equals to ಏನಾಯ್ತು 40 ಆಯ್ತು. x is equals to 40 divided by 2 ಅಂತಂದ್ರೆ ನಮಗೆ 20 ಸಿಗ್ತಾ ಇದೆ. x is equals to 40 divided by 2 ಮಾಡ್ಕೊಂಡ್ರೆ ನಮಗೆ x ನ ವ್ಯಾಲ್ಯೂ ಏನು ಸಿಕ್ತು 20 ಸಿಕ್ತು. ಹಾಗಾದ್ರೆ ಈ x ವ್ಯಾಲ್ಯೂನ ಈ ಎರಡು ಈಕ್ವೇಷನ್ಸ್ ಗೆ ಸಬ್ಸ್ಟಿಟ್ಯೂಟ್ ಮಾಡಿ 20 plus y which is equals to 50. ಹೌದಲ್ಲ 20 ನ ನಾವು RHS ಗೆ ಕಳಿಸ್ಕೊಂಡ್ರೆ 50 minus 20 ಬಂತು. y is equals to ವ್ಯಾಲ್ಯೂ ಏನು ಬರ್ತಾ ಇದೆ 30 ಬರ್ತಾ ಇದೆ. ಕರೆಕ್ಟ್ ಅಲ್ಲ? ಹಾಗಾದ್ರೆ y ವ್ಯಾಲ್ಯೂ ನಮಗೆ ಎಷ್ಟು ಬರ್ತಾ ಇದೆ 30 ಬರ್ತಾ ಇದೆ. ಹಾಗಾದ್ರೆ ಎರಡು ಕರೆಕ್ಟ್ ಆಗಿ ಮರ್ಜ್ ಮಾಡ್ಕೊಂಡ್ರೆ ನಮಗೆ e of 20, 30 ಬರ್ತಾ ಇದೆ. ಸೊ ಈಗ ಕಾರ್ನರ್ ಪಾಯಿಂಟ್ಸ್ ಗಳು ಯಾವ್ದು ಆಗ್ತದೆ? ಹಾಗಾದ್ರೆ ಕಾರ್ನರ್ ಪಾಯಿಂಟ್ಸ್ ಗಳು ಗ್ರಾಫ್ ನೋಡ್ಕೊಂಡು ಹೇಳ್ಬೇಕು. ಯಾವ್ಯಾವ ಕಾರ್ನರ್ ಪಾಯಿಂಟ್ಸ್ ಅಲ್ಲಿ ಇದೆ ವಿಸಿಬಲ್ ರೀಜನ್ ಅಲ್ಲಿ ಇದೆ ಕಾರ್ನರ್ ಪಾಯಿಂಟ್ಸ್ ಗಳು A, E and D are the corner points. ಹೌದಲ್ಲ? ಹಾಗಾದ್ರೆ AEDA are corner points of visible region. AEDA are corner points of visible region ಅಂತಂದಾಗ one more tabular column generate ಆಯ್ತು. that is corner point and objective functions. ಹೌದಲ್ಲ? ಹಾಗಾದ್ರೆ ಕಾರ್ನರ್ ಪಾಯಿಂಟ್ಸ್ ನ ಒಂದ್ ಕಡೆ ಬರ್ಕೊಂತೀರಾ. ಆಬ್ಜೆಕ್ಟಿವ್ ಫಂಕ್ಷನ್ಸ್ ಏನಿದೆ z is equals to 4x plus y ಅನ್ನೋ ಆಬ್ಜೆಕ್ಟಿವ್ ಫಂಕ್ಷನ್ಸ್ ಇದೆ. ಡೈರೆಕ್ಟ್ ಆಗಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಹಾಗಾದ್ರೆ a ನ ಕೋಆರ್ಡಿನೇಟ್ ಪಾಯಿಂಟ್ 0,50 a 0,50 and d e ನ ಕೋಆರ್ಡಿನೇಟ್ ಪಾಯಿಂಟ್ 20,30 e of 20,30. ಹಾಗಾದ್ರೆ d ನ ಕೋಆರ್ಡಿನೇಟ್ ಪಾಯಿಂಟ್ ಎಷ್ಟಿದೆ 30,0 ಇದೆ. d of 30,0 and one more a already written. So z is equals to 4 into 0 plus 50 which is equals to 50 ಬಂತು. ಓಕೆನಾ? ಹಾಗೇನೆ z is equals to 4 into 20 plus 30 which is equals to 110 ಬರುತ್ತೆ. ಯಾಕೆ 420 is 420 ಅಲ್ಲ 4 into 20 4 into 20 ಅಂದ್ರೆ 80 plus 30 ಅಂದ್ರೆ 110. therefore z is equals to 4 into 30 plus 0 which is equals to 4 3s are 120. ಹಾಗಾದ್ರೆ ಇಲ್ಲಿ ನಮಗೆ ಕೇಳ್ತಾ ಇರೋದೇನು ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಷ್ಟೇ ಅಲ್ಲ. ಹಾಗಾದ್ರೆ ಇದರಲ್ಲಿ ನಮಗೆ ಹೈಯೆಸ್ಟ್ ವ್ಯಾಲ್ಯೂ ಅದು 120 is the highest value, that is the maximum value. ಓಕೆನಾ? hence z is equals to 120 is maximum at 30,0 coordinate point. ಇಷ್ಟು ಬರೆದ್ರೆ ನಿಮಗೆ ಕಂಪ್ಲೀಟ್ ಆಗಿ 6 ಮಾರ್ಕ್ಸ್ ಸಿಕ್ಬಿಡುತ್ತೆ. ಓಕೆನಾ? ಫಿಫ್ತ್ ಪ್ರಾಬ್ಲಮ್ ಅರ್ಥ ಆಗಿದೆಯಲ್ಲ? ಸೊ ನೆಕ್ಸ್ಟ್ ನಾನು ವರ್ಬಲ್ ಪ್ರಾಬ್ಲಮ್ ಇದೆ, ಆ ವರ್ಬಲ್ ಪ್ರಾಬ್ಲಮ್ನ ಬರ್ಕೊಂಡು ಫಸ್ಟ್ ವರ್ಬಲ್ ಇರೋದನ್ನ ಪ್ರಾಬ್ಲಮ್ ಬರ್ಕೊಂಡಾದ್ಮೇಲೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ಬರೋಂಥ ಕನ್ಸ್ಟೆಂಟ್ ಈಕ್ವೇಷನ್ಸ್ಗಳು ಹೇಗೆ ಬರುತ್ತೆ ಅನ್ನೋದನ್ನ ಹೇಳಿ ಅದ್ರ ಮೇಲೆ ನಾನು ಪ್ರಾಬ್ಲಮ್ಸ್ ಮಾಡಿಬಿಡ್ತೀನಿ. ಓಕೆನಾ? ಗೊತ್ತಾಯ್ತಾ ಹೇಳಿದ್ದು? ಸೊ ನೋಡ್ತಾ ಹೋಗಿ. ಎಸ್ ಓಕೆ. ಇನ್ನು ವರ್ಬಲ್ ಪ್ರಾಬ್ಲಮ್ಸ್ ನೋಡೋದಾದ್ರೆ ಇದು ನಮಗೆ ವರ್ಬಲ್ ಪ್ರಾಬ್ಲಮ್. ಈ ಕೊಟ್ಟಿರೋಂಥ ವರ್ಬಲ್ ಅಲ್ಲಿರುವಂಥ ಪ್ರಾಬ್ಲಮ್ಸ್ಗಳನ್ನ ನಾವು ಇವಾಗ ಕನ್ಸ್ಟೆಂಟ್ ಈಕ್ವೇಷನ್ಸ್ ಮತ್ತು ಆಬ್ಜೆಕ್ಟಿವ್ ಫಂಕ್ಷನ್ಸ್ಗಳನ್ನ ಕರೆಕ್ಟಾಗಿ ನೋಟ್ ಡೌನ್ ಮಾಡ್ಕೊಂಡು ಹೋಗಬೇಕು. ಸೊ ಪ್ರಾಬ್ಲಮ್ ಲೀನಿಯರ್ ಪ್ರೋಗ್ರಾಮಿಂಗ್ ಇಂಟ್ರೊಡಕ್ಷನ್ ಕ್ಲಾಸಸ್ಸಲ್ಲಿ ನಾನು ಯಾವುದೋ ಒಂದು ಇನ್ವೆಸ್ಟ್ಮೆಂಟಿಂಗ್ ಪ್ರಾಬ್ಲಮ್ ಹೇಳಿದ್ದೆ. ಇಲ್ಲೂ ಅಷ್ಟೇ, ಇದು ಕೂಡ ಇನ್ವೆಸ್ಟ್ಮೆಂಟ್ ಪ್ರಾಬ್ಲಮ್ಸ್ಗಳೇ. ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ ಎ ಕೋಆಪರೇಟಿವ್ ಸೊಸೈಟಿ ಆಫ್ ಫಾರ್ಮರ್ಸ್ has 50 hectares of land to grow two crops X and Y. The profit from crop X and Y per hectare are rupees 10,500, rupees 10,500 and rupees 9,000 respectively. To control the weeds and liquid herbicides. To control the weeds and
to control weeds, and we have to use the liquid herbicides has to be used for crops X and Y at rates 20 liters and 10 liters per hectare. Further, no more than 800 liters of herbicides should be used in order to protect fish and wildlife using a pond which collects the drainage from this land. How much should be allocated to each crop so as to maximize the total profit of the society? Yes, questions complete ಆಗಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಇಲ್ಲಿ ಏನಾಗ್ತಾ ಇದೆ, ಒಂದು ಕೋಆಪರೇಟಿವ್ ಸೊಸೈಟಿ ಇದೆ. We have one cooperative society which has the farmers has 50 hectares land. ಅಂದ್ರೆ ಇರುವಂತ ಕೋಆಪರೇಟಿವ್ ಸೊಸೈಟಿನ ಆ ಸೊಸೈಟಿ ಮೇಲೆ ಇರುವಂತ ಲ್ಯಾಂಡ್ ಎಷ್ಟಿದೆ ಅಂತಂದ್ರೆ 50 hectares ಲ್ಯಾಂಡ್ ಇದೆ. ಓಕೆನಾ? ಒಂದು ಕೋಆಪರೇಟಿವ್ ಸೊಸೈಟಿನ ಲ್ಯಾಂಡ್ ಎಷ್ಟಿದೆ? 50 hectares ಲ್ಯಾಂಡ್ ಇದೆ. ಅಲ್ಲಿ ನಾವೇನ್ ಮಾಡ್ತಾ ಇದೀವಿ? ಟು ಗ್ರೋ 2 crops. ಆ ಸೊಸೈಟಿಯಲ್ಲಿರುವಂತ 50 ಎಕರೆ ಜಮೀನಲ್ಲಿ ನಾವು 2 ಕ್ರಾಪ್ಗಳನ್ನ ಬೆಳೀತಾ ಇದೀವಿ. ಆ ಮೊದಲನೇ ಕ್ರಾಪ್ ಯಾವುದು ಅಂದ್ರೆ ಎಕ್ಸ್ ಅನ್ನೋ ಕ್ರಾಪು, ಎರಡನೇ ಕ್ರಾಪ್ ಯಾವುದು ಅಂದ್ರೆ ವೈ ಅನ್ನೋ ಕ್ರಾಪ್. ಗೊತ್ತಾಯ್ತಾ? 2 ಕ್ರಾಪ್ಸ್ಗಳು ಎಕ್ಸ್ ಮತ್ತೆ ವೈ ಅನ್ನೋ ಕ್ರಾಪ್ ನ 50 hectares ಲ್ಯಾಂಡ್ ಅಲ್ಲಿ ಬೆಳೀತಾ ಇದೀವಿ. ಹಾಗೇನೆ ದ ಪ್ರಾಫಿಟ್ ಫ್ರಮ್ ದ ಕ್ರಾಪ್ ಎಕ್ಸ್ ಇಂದ ಬರ್ತಿರೋಂಥ ಪ್ರಾಫಿಟ್ ಎಷ್ಟು, ಹಾಗೆ ಕ್ರಾಪ್ ವೈ ಇಂದ ಬರ್ತಿರೋಂಥ ಪ್ರಾಫಿಟ್ ಎಷ್ಟು ಅಂತ ಮೆನ್ಷನ್ ಮಾಡ್ತಾ ಇದ್ದಾರೆ. ದ ಪ್ರಾಫಿಟ್ ಫ್ರಮ್ ಕ್ರಾಪ್ ಎಕ್ಸ್ ಅಂಡ್ ವೈ ಪರ್ ಹೆಕ್ಟೇರ್, ಒಂದು ಹೆಕ್ಟೇರಿಗೆ ಕ್ರಾಪ್ ಎಕ್ಸ್ ಇಂದ ಎಷ್ಟು ಪ್ರಾಫಿಟ್ ಬರುತ್ತೆ, ಹಾಗೇನೆ ಕ್ರಾಪ್ ವೈ ಇಂದ ಎಷ್ಟು ಪ್ರಾಫಿಟ್ ಬರುತ್ತೆ ಅನ್ನೋದನ್ನ ಮೆನ್ಷನ್ ಮಾಡ್ತಾ ಇದ್ದಾರೆ. ಕ್ರಾಪ್ ಎಕ್ಸ್ ಅಂಡ್ ಕ್ರಾಪ್ ವೈ ಪರ್ ಹೆಕ್ಟೇರ್ ಆರ್ rupees 10,500. ಓಕೆನಾ? ನಾನು ಹೇಳ್ತಿರೋದು ಪ್ರಾಫಿಟ್ ನ ಮೆನ್ಷನ್ ಮಾಡ್ತಾ ಇದ್ದೇನೆ. ಕ್ರಾಪ್ ಎಕ್ಸ್ ಇಂದ ಪರ್ ಹೆಕ್ಟೇರಿಗೆ 10,500 rupees ಪ್ರಾಫಿಟ್ ಬರ್ತಾ ಇದೆ. ಗೊತ್ತಾಯ್ತಾ? ಹಾಗೇನೆ ₹9,000 ಪ್ರಾಫಿಟ್ ಫ್ರಮ್ ದ ಕ್ರಾಪ್ ವೈ ಪರ್ ಹೆಕ್ಟೇರ್ಗೆ. ಗೊತ್ತಾಯ್ತಾ? ಪರ್ ಹೆಕ್ಟೇರ್ಗೆ 9,000 rupees ನಮಗೆ ಪ್ರಾಫಿಟ್ ಬರ್ತಾ ಇದೆ ಕ್ರಾಪ್ ವೈ ಇಂದ. ಟು ಕಂಟ್ರೋಲ್ weeds and we have to use some liquid herbicides. ಅಂದ್ರೆ ಇಲ್ಲಿ ನಮಗೆ ಏನಾಗ್ತಾ ಇದೆ, ಕ್ರಾಪ್ ಗಳನ್ನ ಬೆಳೀತಾ ಹೋಗ್ತೀರಾ, ಎಕ್ಸ್ ಮತ್ತೆ ವೈ ಅನ್ನೋ ಕ್ರಾಪ್ ಬೆಳೀತಾ ಹೋಗ್ತೀರಾ, ಅದಕ್ಕೆ ಒಂದಿಷ್ಟು ಹುಳಗಳು ಏನಾದ್ರು ಅಥವಾ ಕಳೆಗಳು ಜಾಸ್ತಿ ಆಗೋದು, ಈ ತರ ಪ್ರಾಬ್ಲಮ್ಸ್ಗಳು ನಮಗೆ ಕಾಮನ್ ಆಗಿ ರೈತರಿಗೆ ಬರೋದು ಕಾಮನ್. ಅದೇ ತರನೇ ಇವರಿಗೂ ಅಷ್ಟೇ ಸೊಸೈಟಿ ಮೆಂಬರ್ಸ್ ಗಳಿಗೆ ಈ ತರ ಕಾಮನ್ ಪ್ರಾಬ್ಲಮ್ಸ್ಗಳು ಸಾಲ್ವ್ ಮಾಡ್ಕೋಬೇಕು ಅಂತಂದ್ರೆ ಅವ್ರೇನು ಯೂಸ್ ಮಾಡಬೇಕು? ಲಿಕ್ವಿಡ್ ಹರ್ಬಿಸೈಡ್ಸ್ ಗಳನ್ನ ಯೂಸ್ ಮಾಡ್ಕೊಂತ ಹೋಗ್ಬೇಕು. ಲಿಕ್ವಿಡ್ ಹರ್ಬಿಸೈಡ್ಸ್ ಅಂತಂದ್ರೆ ಕೆಮಿಕಲ್ಸ್, ಅಂದ್ರೆ ನಿಮ್ಮ ಏನು ಗೊಬ್ಬರ ಹಾಕ್ತೀರಾ ಅಥವಾ ಕೆಮಿಕಲ್ ಓರಿಯೆಂಟೆಡ್ ಫರ್ಟಿಲೈಸೇಷನ್ಸ್ ಮಾಡ್ತಾ ಹೋಗ್ತೀರಲ್ವಾ, ಅದನ್ನ ನಾವು ಇಲ್ಲಿ ಯೂಸ್ ಮಾಡ್ತಾ ಇದೀವಿ. ಹಾಗಾದ್ರೆ ವೀಡ್ಸ್ ಗಳನ್ನ ಕಂಟ್ರೋಲ್ ಮಾಡಲಿಕ್ಕೆ ಲಿಕ್ವಿಡ್ ಹರ್ಬಿಸೈಡ್ಸ್ ಗಳನ್ನ ಯೂಸ್ ಮಾಡ್ತಾ ಇದೀವಿ. ಆ ಲಿಕ್ವಿಡ್ ಹರ್ಬಿಸೈಡ್ಸ್ ಕ್ರಾಪ್ ಎಕ್ಸ್ ಅಂಡ್ ಕ್ರಾಪ್ ವೈ ಗೆ ಯೂಸ್ ಮಾಡ್ತಾ ಇರೋದು ಎಷ್ಟು ರೇಟ್ ಅಲ್ಲಿ? at the rates of 20 liters and 10 liters per hectare. ಅಂದ್ರೆ 20 ಲೀಟರ್ ಪರ್ ಹೆಕ್ಟೇರ್ಗೆ ಕ್ರಾಪ್ ಎಕ್ಸ್ಗೆ ನಾವು ಲಿಕ್ವಿಡ್ ಹರ್ಬಿಸೈಡ್ಸ್ ನೀಡಿದ್ರೆ 10 ಲೀಟರ್ಸ್ ಪರ್ ಹೆಕ್ಟೇರ್ಗೆ ವೈ ಕ್ರಾಪ್ಗೆ ನಾವು ಕೊಡ್ತಾ ಇದ್ದೀವಿ. ಗೊತ್ತಾಯ್ತಾ ಹೇಳ್ತಿರೋದು? ಲಿಕ್ವಿಡ್ ಹರ್ಬಿಸೈಡ್ಸ್ ಯೂಸ್ ಮಾಡ್ತಾ ಇದೀವಿ. ಇರೋಂಥ ಲ್ಯಾಂಡ್ ನಮ್ಮ ಹತ್ರ 50 hectares ಲ್ಯಾಂಡು. ಆ 50 hectares ಲ್ಯಾಂಡ್ ಅಲ್ಲಿ 2 ಕ್ರಾಪ್ಗಳನ್ನ ಬೆಳಿಬೇಕು, ಕ್ರಾಪ್ ಎಕ್ಸ್ ಮತ್ತೆ ಕ್ರಾಪ್ ವೈ. ಆ ಕ್ರಾಪ್ ಎಕ್ಸ್ ಇಂದ ಬರುವಂತ ಪ್ರಾಫಿಟ್ 10,500 rupees ಪರ್ ಹೆಕ್ಟೇರು. ಪ್ರಾಫಿಟ್ ವೈ ಕ್ರಾಪ್ ವೈ ಇಂದ ಬರುವಂತ ಪ್ರಾಫಿಟ್ ನಮಗೆ ₹9,000 ಪರ್ ಹೆಕ್ಟೇರು. ಗೊತ್ತಾಯ್ತಾ ಹೇಳ್ತಾ ಇರೋದು? ಸೊ ಹಾಗೇನೆ ಲಿಕ್ವಿಡ್ ಹರ್ಬಿಸೈಡ್ಸ್ ಗಳನ್ನ ಯೂಸ್ ಮಾಡ್ತಾ ಇದ್ದೀವಿ. ವಿ ಹ್ಯಾವ್ ಟು ಕಂಟ್ರೋಲ್ ದ ವೀಡ್ಸ್, ಅಂದ್ರೆ ಹುಳಗಳನ್ನ ಕಂಟ್ರೋಲ್ ಮಾಡಲಿಕ್ಕೆ ನಾವು ಲಿಕ್ವಿಡ್ ಹರ್ಬಿಸೈಡ್ಸ್ ಗಳನ್ನ ಯೂಸ್ ಮಾಡ್ತಾ ಇದ್ದೀವಿ. ಹಾಗಾದ್ರೆ ಕ್ರಾಪ್ ಎಕ್ಸ್ ಗೆ 20 ಲೀಟರ್ಸ್ ಲಿಕ್ವಿಡ್ ಹರ್ಬಿಸೈಡ್ಸ್ ನ ಯೂಸ್ ಮಾಡಿದ್ರೆ ಹೆಕ್ಟರ್ಗೆ 20 ಲೀಟರ್ಸ್ ಲಿಕ್ವಿಡ್ ಹರ್ಬಿಸೈಡ್ಸ್ ನ ಪರ್ ಹೆಕ್ಟರ್ ಯೂಸ್ ಮಾಡ್ತಾ ಇದ್ದೀವಿ ಫಾರ್ ಎ ಕ್ರಾಪ್ ವೈ. ಫರ್ದರ್ ನೋ ಮೋರ್ ದನ್ 800 ಲೀಟರ್ಸ್. ಓಕೆ, ಮೆನ್ಷನ್ ಮಾಡ್ದ ಇನ್ನೊಂದು ಏನಂತ, ಲಿಕ್ವಿಡ್ ಹರ್ಬಿಸೈಡ್ಸ್ ನ ಯೂಸ್ ಮಾಡಿ ಕಂಟ್ರೋಲ್ ಮಾಡಿ ವೀಡ್ಸ್ ಗಳನ್ನ, ಬಟ್ 800 ಲೀಟರ್ಸ್ ಒಳಗಡೆ ಇರಬೇಕು. 800 ಲೀಟರ್ಸ್ ಗಿಂತ ಜಾಸ್ತಿ ಹೋಗಬಾರ್ದು. ಮೆನ್ಷನ್ ಮಾಡ್ತಾ ಇದ್ದಾರೆ ನೋ ಮೋರ್ ದ್ಯಾನ್ 800 ಲೀಟರ್ಸ್ ಅಂತ ಅಂದಾಗ 800 ಲೀಟರ್ಸ್ ಗಿಂತ ಕೆಳಗಡೆ ಯೂಸ್ ಮಾಡಬಹುದು ಅಥವಾ 800 ಲೀಟರ್ಸ್ ನ ಯೂಸ್ ಮಾಡಬಹುದು. ಗೊತ್ತಾಯ್ತಾ ಹೇಳಿದ್ದು?
So 800 liters of liquid herbicides should be used in order to protect fish and wildlife. ಯಾಕೆ ನಾವಿವಾಗ ಲಿಕ್ವಿಡ್ ಹೆರ್ಬಿಸೈಡ್ಸ್ ನ ಲಿಕ್ವಿಡ್ ಹೆರ್ಬಿಸೈಡ್ಸ್ ನ ಯೂಸ್ ಮಾಡ್ತೀವಿ. ಆ ಯೂಸ್ ಮಾಡಿದ್ಮೇಲೆ ಒಂದಿಷ್ಟು ಮಳೆ ಬರುತ್ತೆ. ಮಳೆ ಬಂದಾಗ ನಮಗೆ ಏನಾಗುತ್ತೆ, ಮಳೆ ನೀರಲ್ಲಿ ಸ್ವಲ್ಪ ಲಿಕ್ವಿಡ್ ಹೆರ್ಬಿಸೈಡ್ಸ್ ನ ಕೆಮಿಕಲ್ ಪಾರ್ಟ್ ಏನಿರುತ್ತೆ ಅದಿರುತ್ತೆ. ಆ ಪಾರ್ಟ್ಸ್ ನಮಗೆ ಏನಾಗುತ್ತೆ ಅಂದ್ರೆ ಕೆಮಿಕಲ್ಸ್ ಇರೋದೇನಾಗುತ್ತೆ ಅಂದ್ರೆ ಮಳೆ ಹನಿ ಮುಖಾಂತರ ಪಾಂಡ್ಗಳಿಗೆ ಸೇರ್ಕೊಳ್ಳೋಂಥ ನೆಸೆಸಿಟಿ ಇರುತ್ತೆ. ಪಾಂಡ್ಗಳಿಗೆ ಸೇರ್ಕೊಂಡ್ರೆ ಏನಾಯ್ತು, ಆ ಪಾಂಡ್ಗಳಲ್ಲಿ ಫಿಶ್ಗಳು ಇರ್ಬೋದು ಅಥವಾ ಕಾಡು ಪ್ರಾಣಿಗಳು ಬಂದು ಆ ನೀರನ್ನ ಯೂಸ್ ಮಾಡೋಂಥದ್ದು ಇರ್ಬೋದು. ಈ ತರ ಪ್ರಾಬ್ಲಮ್ಸ್ಗಳು ಇರ್ತವೆ, ಹೌದಲ್ವಾ? ಹಾಗಾಗಿ ವಿ ಹ್ಯಾವ್ ಟು ಪ್ರೊಟೆಕ್ಟ್ ಫಿಶ್ ಅಂಡ್ ವೈಲ್ಡ್ ಲೈಫ್. ವಿ ಹ್ಯಾವ್ ಟು ಯೂಸ್ ಓನ್ಲಿ 800 ಲೀಟರ್ಸ್ ಆಫ್ ಹರ್ಬಿಸೈಡ್ಸ್ ಅಷ್ಟೇ. ಇದನ್ನ ಪ್ರೊಟೆಕ್ಟ್ ಫಿಶ್ ಮತ್ತೆ ವೈಲ್ಡ್ ಲೈಫ್ ನ ಪ್ರೊಟೆಕ್ಟ್ ಮಾಡಲಿಕ್ಕೆ ನಾವು 800 ಲೀಟರ್ಸ್ ಗಿಂತ ಒಳಗಡೆ ನಾವೇನ್ ಮಾಡಬೇಕು, ಹರ್ಬಿಸೈಡ್ಸ್ ಗಳನ್ನ ಯೂಸ್ ಮಾಡಬೇಕು ಅಂತ ಮೆನ್ಷನ್ ಮಾಡ್ತಾ ಇದ್ದಾರೆ. ಯೂಸಿಂಗ್ ಎ ಪಾಂಡ್ ವಿಚ್ ಕಲೆಕ್ಟ್ಸ್ ಡ್ರೈನೇಜ್ ಫ್ರಮ್ ದಿಸ್ ಲ್ಯಾಂಡ್. ಆ ಲ್ಯಾಂಡ್ ಗೆ ಕನೆಕ್ಟ್ ಆಗಿರುವಂತಹ ಡ್ರೈನೇಜ್ ಮುಖಾಂತರ ನಮಗೆ ಏನಾಗ್ತಾ ಹೋಗುತ್ತೆ, ಪಾಂಡ್ ಗೆ ರೀಚ್ ಆಗ್ಬಿಡುತ್ತೆ ನೀರು. ಸೊ ಹಾಗಾಗಿ ನಾವು ಎಷ್ಟು ಲೀಟರ್ಸ್ ನ ಯೂಸ್ ಮಾಡ್ಕೋಬೇಕು ಲಿಕ್ವಿಡ್ ಹರ್ಬಿಸೈಡ್ಸ್ ನ? 800 ಲೀಟರ್ಸ್ ಗಳ ಮಾತ್ರ ಲಿಕ್ವಿಡ್ ಹರ್ಬಿಸೈಡ್ಸ್ ನ ಯೂಸ್ ಮಾಡ್ಕೊಳ್ತಾ ಹೋಗಬೇಕು. ಹೌ ಮಚ್ ಶುಡ್ ಬಿ ಅಲೋಕೇಟೆಡ್ ಟು ಈಚ್ ಕ್ರಾಪ್? ಹಾಗಾದ್ರೆ 50 ಹೆಕ್ಟೇರ್ಸ್ ಲ್ಯಾಂಡ್ ಅಲ್ಲಿ ಕ್ರಾಪ್ ಎಕ್ಸ್ ಗೆ ಎಷ್ಟು ಹೆಕ್ಟೇರ್ಸ್ ಆಫ್ ಲ್ಯಾಂಡ್ ಕೊಡಬೇಕು, ಹಾಗೆ ಕ್ರಾಪ್ ವೈ ಗೆ ಎಷ್ಟು ಹೆಕ್ಟೇರ್ಸ್ ಆಫ್ ಲ್ಯಾಂಡ್ ನ ಅಲೋಕೇಟ್ ಮಾಡ್ತಾ ಹೋಗ್ಬೇಕು. ಅಂದ್ರೆ 40-10 30-20 10-40 5-45 ಈ ತರ ಹೆಕ್ಟೇರ್ಸ್ ಆಫ್ ಲ್ಯಾಂಡ್ ನ ನಾವು ಡಿವೈಡ್ ಮಾಡ್ಕೊಂತ ಹೋಗ್ಬೋದು. ಬಟ್ ನಮಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಬರಬೇಕಾಗಿದೆ. ಅಲೋಕೇಟೆಡ್ ಟು ಈಚ್ ಕ್ರಾಪ್, ಸೊ ಹ್ಯಾಸ್ ಟು ಮ್ಯಾಕ್ಸಿಮೈಸ್ ಅಂತಂದ್ರೆ ಅವ್ನು ಕೊಟ್ಟಿರುವಂತ ಪ್ರಾಫಿಟ್ ನ ಮ್ಯಾಕ್ಸಿಮೈಸ್ ಮಾಡ್ಕೋಬೇಕು. ಕ್ರಾಪ್ ಎಕ್ಸ್ ನ ಮತ್ತೆ ಕ್ರಾಪ್ ವೈ ಇಂದ ಮ್ಯಾಕ್ಸಿಮಮ್ ಪ್ರಾಫಿಟ್ ನ ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ಹಾಗಾದ್ರೆ ದ ಟೋಟಲ್ ಪ್ರಾಫಿಟ್ ಆಫ್ ದ ಸೊಸೈಟಿ, ಮ್ಯಾಕ್ಸಿಮೈಸ್ ದ ಟೋಟಲ್ ಪ್ರಾಫಿಟ್ ಆಫ್ ದ ಸೊಸೈಟಿ. ಆ ಸೊಸೈಟಿಯ ಮ್ಯಾಕ್ಸಿಮೈಸ್ ಅಮೌಂಟ್ ನ ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕು ಬರುವಂತ ಪ್ರಾಫಿಟ್ ಇಂದ. ಓಕೆನಾ? ಹಾಗಾದ್ರೆ ಇಲ್ಲಿ ನಾವು ಕೊಟ್ಟಿರುವಂತ ವರ್ಬಲ್ ಪ್ರಾಬ್ಲಮ್ಸ್ ನ ಎಕ್ಸ್ಪ್ಲೈನ್ ಮಾಡಿದೀನಿ. ಹಾಗಾದ್ರೆ ಅದಕ್ಕೆ ರೆಸ್ಪೆಕ್ಟೆಡ್ ಬರುವಂತಹ ಆಬ್ಜೆಕ್ಟಿವ್ ಫಂಕ್ಷನ್ಸ್ ಗಳು ಯಾವ್ದು ಬರುತ್ತೆ ಅನ್ನೋದನ್ನ ಫಸ್ಟ್ ನೋಡ್ತಾ ಹೋಗೋಣ. ಹಾಗಾದ್ರೆ ಫಸ್ಟ್ ನಾನು ಇಲ್ಲೊಂದು ಟ್ಯಾಬ್ಲೆಟ್ ಕಾಲಮ್ ಹಾಕೊಳ್ತೀನಿ. ಈ ಪ್ರಾಬ್ಲಮ್ ಅಲ್ಲಿ ಬರುವಂತಹ ರಿಸೋರ್ಸಸ್ ಗಳು ಯಾವ್ಯಾವುದು? ಫಸ್ಟ್ ಕಾಲಮ್ ಅಲ್ಲಿ ಏನು ರಿಸೋರ್ಸಸ್ ಗಳನ್ನ ಬರ್ಕೊಳ್ತಾ ಹೋಗ್ತೀನಿ. ಹಾಗೇನೆ ಇದರಲ್ಲಿ ಇರುವಂತಹ ಇನ್ನೊಂದು ಮೇನ್ ಅಂದ್ರೆ ಏನೇನ್ ಬೆಳಿತಿದ್ದೀರಾ, ಕ್ರಾಪ್ ಎಕ್ಸ್ ಮತ್ತೆ ಕ್ರಾಪ್ ವೈ ಅಂತ ಬೆಳೀತಾ ಇದ್ದೀರಾ, ಹೌದಲ್ವಾ? ಓಕೆ. ಹಾಗಾದ್ರೆ ಇಲ್ಲಿ ನಾವು ಫಸ್ಟ್ ಸೊಲ್ಯೂಷನ್ಸ್ ಅನ್ನು ಮೆನ್ಷನ್ ಮಾಡ್ಕೋಬೇಕಾಗಿರೋದು ಎಕ್ಸ್ ಹೆಕ್ಟೇರ್ಸ್ ಆಫ್ ಲ್ಯಾಂಡ್. ನಮಗೆ ಕೇಳ್ತಿರೋದೇನು, ಅಲೋಕೇಟೆಡ್ ಟು ಈಚ್ ಕ್ರಾಪ್, ಪ್ರತಿ ಒಂದು ಕ್ರಾಪಿಗೂ ಎಷ್ಟು ಹೆಕ್ಟೇರ್ಸ್ ಆಫ್ ಲ್ಯಾಂಡ್ ಅಲೋಕೇಟ್ ಆಗ್ತಾ ಇದೆ ಅಂತ. ಹಾಗಾದ್ರೆ ಸ್ಮಾಲ್ ಎಕ್ಸ್ ಹೆಕ್ಟೇರ್ಸ್ ಆಫ್ ಲ್ಯಾಂಡ್ ಫಾರ್ ಕ್ರಾಪ್ ಎಕ್ಸ್ ಕ್ರಾಪಿಗೆ ನಮಗೆ ಎಕ್ಸ್ ಹೆಕ್ಟೇರ್ಸ್ ಆಫ್ ಲ್ಯಾಂಡ್ ಅಂದ್ರೆ ಅನ್ನೋನ್ ಎಷ್ಟಾದ್ರೂ ಕೊಡ್ಬೋದು. ಅವನು 5 ಆದ್ರೂ ಕೊಡ್ಬೋದು, 10 ಆದ್ರೂ ಕೊಡ್ಬೋದು, 13 ಆದ್ರೂ ಕೊಡ್ಬೋದು, 25 ಆದ್ರೂ ಕೊಡ್ಬೋದು, 14 ಆದ್ರೂ ಕೊಡ್ಬೋದು. ಬಟ್ ಅದು ಎಷ್ಟು ಕೊಡ್ತಾನೆ ಅಂತ ನಮಗೆ ಗೊತ್ತಿಲ್ಲ ಅಲ್ವಾ? ಹಾಗಾಗಿ ಎಕ್ಸ್ ಹೆಕ್ಟೇರ್ಸ್ ಆಫ್ ಲ್ಯಾಂಡ್ ಫಾರ್ ಕ್ರಾಪ್ ಎಕ್ಸ್, ಹಾಗೇನೆ ವೈ ಹೆಕ್ಟೇರ್ಸ್ ಆಫ್ ಲ್ಯಾಂಡ್ ಫಾರ್ ಕ್ರಾಪ್ ವೈ ಹೀಗೆ ಕಂಟ್ರೋಲ್ ಮಾಡ್ಕೊಳ್ತಾ ಹೋಗ್ತೀನಿ. ಹಾಗಾಗಿ ಎಕ್ಸ್ ಆಫ್ ಕ್ಯಾಪಿಟಲ್ ಎಕ್ಸ್ ಅಂಡ್ ವೈ ಆಫ್ ಕ್ಯಾಪಿಟಲ್ ವೈ ಅಂತ 3 ಕಾಲಮ್ಗಳನ್ನ ಬರ್ಕೊಳ್ತಾ ಇದ್ದೀನಿ. ಓಕೆನಾ? ಅದಾದ್ಮೇಲೆ ಲಾಸ್ಟ್ ಒಂದು ಕಾಲಮ್ ನಮಗೆ ಏನ್ ಮೆನ್ಷನ್ ಮಾಡುತ್ತೆ ಅಂತ ಅಂದ್ರೆ ಲಾಸ್ಟ್ ಒಂದು ಕಾಲಮ್ ನಮಗೆ ರಿಸೋರ್ಸಸ್ ಆಯ್ತು, 2 ಕ್ರಾಪ್ಗಳು ಯಾವ್ಯಾವ ಬೆಳಿತೀರಾ ಅಂತ ಗೊತ್ತಾಯ್ತು. ಲಾಸ್ಟ್ ನಮಗೆ ರಿಕ್ವೈರ್ಮೆಂಟ್ಸ್, ಲಾಸ್ಟ್ ಒಂದು ಇರೋದೆಷ್ಟು ನಮ್ಮ ಹತ್ರ ಇರುವಂತಹ ರಿಕ್ವೈರ್ಮೆಂಟ್ಸ್ ಲಾಸ್ಟ್ ಒನ್. ಓಕೆನಾ? ಹಾಗಾದ್ರೆ ಈಗ ನಾನು ಫಸ್ಟ್ ರಿಸೋರ್ಸಸ್ಗಳು ಯಾವ್ದು ಮೇನ್ ನಾವು ಪ್ರಾಫಿಟ್ ಅರ್ನ್ ಮಾಡಬೇಕು ಅಂತಂದ್ರೆ ಈ ಪ್ರಾಬ್ಲಮ್ ಅಲ್ಲಿ ಇರುವಂತಹ ರಿಸೋರ್ಸಸ್ಗಳು ಯಾವ್ದು ಅಂತಂದ್ರೆ ಲ್ಯಾಂಡ್ ಮತ್ತೆ ಲಿಕ್ವಿಡ್ ಹರ್ಬಿಸೈಡ್ಸ್. ಹೌದಾ? ಯಾಕೆ ಲ್ಯಾಂಡ್ ಇರೋದೇ ನಮಗೆ 50 ಹೆಕ್ಟೇರ್ಸ್ ಲ್ಯಾಂಡ್. ಆ 50 ಹೆಕ್ಟೇರ್ಸ್ ಲ್ಯಾಂಡ್ ಒಳಗಡೆ ನಾವು ಕ್ರಾಪ್ ಎಕ್ಸ್ ಮತ್ತೆ ಕ್ರಾಪ್ ವೈ ನ ಬೆಳೀತಾ ಹೋಗ್ಬೇಕು. ಆ ಕ್ರಾಪ್ ಎಕ್ಸ್ ಮತ್ತೆ ಕ್ರಾಪ್ ವೈ ಇಂದ ಬಂದಿರುವಂತ ಪ್ರಾಫಿಟ್ ಅನ್ನು ನಾವು ಇವಾಗ ಫೈಂಡ್ ಔಟ್ ಮಾಡಬೇಕಾಗಿರೋದು. ಸೊ ರಿಸೋರ್ಸಸ್ ಅಲ್ಲಿ ಮೊದಲನೇದು ಯಾವುದು ಅಂದ್ರೆ ಲ್ಯಾಂಡ್. ಇನ್ನೊಂದು ಯಾವುದು ಅಂದ್ರೆ ಲಿಕ್ವಿಡ್ ಹರ್ಬಿಸೈಡ್ಸ್. ಈ 2 ರಿಸೋರ್ಸ್ಗಳಿಂದಲೇ ತಾನೇ ನಮಗೆ ಪ್ರಾಫಿಟ್ ಜಾಸ್ತಿ ಬರೋದು. ಲಿಕ್ವಿಡ್ ಹರ್ಬಿಸೈಡ್ಸ್ ನ ಕಡಿಮೆ ಸ್ಪ್ರೇ ಮಾಡ್ದ ಅಂತಂದ್ರೆ
ಕಡಿಮೆ ಆದ ಇಳುವರಿ ಬರ್ತಾ ಹೋಗುತ್ತೆ. ಲಿಕ್ವಿಡ್ ಹರ್ಬಿಸೈಡ್ಸ್ನ ಜಾಸ್ತಿ ಸ್ಪ್ರೇ ಮಾಡಿದ ಅಂತಂದರೆ ಪ್ರಾಫಿಟ್ ಜಾಸ್ತಿ ಬರ್ತಾ ಹೋಗುತ್ತೆ. ಸೊ ರಿಕ್ವೈರ್ಮೆಂಟ್ಸ್ ನಮಗೆ ರಿಸೋರ್ಸಸ್ಗಳು ಯಾವ್ದು, ಈ ಎರಡೇ ನಮಗೆ ರಿಸೋರ್ಸಸ್ ಮೇನ್. ಹಾಗಾದರೆ ಇಲ್ಲಿ ಲ್ಯಾಂಡ್ ಇರೋದು ಎಷ್ಟು ನಮಗೆ, ಎಕ್ಸ್ ಹೆಕ್ಟೇರ್ಸ್ ಆಫ್ ಲ್ಯಾಂಡ್ ಆ್ಯಂಡ್ ವೈ ಹೆಕ್ಟೇರ್ಸ್ ಆಫ್ ಲ್ಯಾಂಡ್. ಹೌದಾ, ಟೋಟಲ್ ಇವೆರಡನ್ನ ಆ್ಯಡ್ ಮಾಡಿದ್ರೆ ಕ್ರಾಪ್ ಎಕ್ಸ್ ಮತ್ತು ಕ್ರಾಪ್ ವೈ ಎರಡನ್ನ ಆ್ಯಡ್ ಮಾಡಿದ್ರೆ ನಮಗೆ ಟೋಟಲ್ ಒಟ್ಟು 50 ಹೆಕ್ಟೇರ್ಸ್ ಆಫ್ ಲ್ಯಾಂಡ್ ಮಾತ್ರ ಇರೋದು. ಕರೆಕ್ಟಾ? ಅವನು ಇರೋಂಥ 50 ಹೆಕ್ಟೇರ್ಸ್ ಆಫ್ ಲ್ಯಾಂಡಲ್ಲಿ ಎರಡೇ ಕ್ರಾಪ್ ಬೆಳೀತಾ ಇರೋದು. ಆ ಎರಡೇ ಕ್ರಾಪಲ್ಲಿ ಎಕ್ಸ್ಗೆ ಎಕ್ಸ್ ಕ್ರಾಪ್ ಬೆಳಲಿಕ್ಕೆ ಎಕ್ಸ್ ಹೆಕ್ಟೇರ್ಸ್ ಲ್ಯಾಂಡ್ ಅಲೋಕೇಟ್ ಮಾಡ್ತಾ ಇದ್ದಾನೆ, ವೈ ಕ್ರಾಪ್ ಬೆಳಲಿಕ್ಕೆ ವೈ ಹೆಕ್ಟೇರ್ಸ್ ಆಫ್ ಲ್ಯಾಂಡ್ನ ಅಲೋಕೇಟ್ ಮಾಡ್ತಾ ಇದ್ದಾನೆ. ಹಾಗಾಗಿ ಲ್ಯಾಂಡ್ ನಮಗೆ ಎಷ್ಟು ಕೊಡ್ತಾ ಇರೋದು, ಎಕ್ಸ್ ವೈ ಇಸ್ ಲೆಸ್ ದಾನ್ ಆರ್ ಈಕ್ವಲ್ಸ್ ಟು 50. ಗೊತ್ತಾಯ್ತಾ? ಹಾಗೇನೆ ಲಿಕ್ವಿಡ್ ಹರ್ಬಿಸೈಡ್ಸ್ ಕ್ರಾಪ್ ಎಕ್ಸ್ಗೆ ಎಷ್ಟು ಯೂಸ್ ಮಾಡ್ತಾ ಇದ್ದಾರೆ, 20 ಲೀಟರ್ಸ್ನ ಯೂಸ್ ಮಾಡ್ತಾ ಇದ್ದಾರೆ. ಹಾಗಾಗಿ 20x ಅಂತ ಬರ್ಕೊಂತ ಹೋಗ್ತೀನಿ. ಗೊತ್ತಾಯ್ತಾ? ಹಾಗೇನೆ ಕ್ರಾಪ್ ವೈಗೆ ಎಷ್ಟು ಲಿಕ್ವಿಡ್ ಹರ್ಬಿಸೈಡ್ಸ್ನ ಯೂಸ್ ಮಾಡ್ತಾ ಇದ್ದಾನೆ, 10y. ಹಾಗಾದ್ರೆ ನಮ್ಮ ಹತ್ರ ಇರುವಂಥ ಲಿಕ್ವಿಡ್ ಹರ್ಬಿಸೈಡ್ಸ್ ಎಷ್ಟು ಯೂಸ್ ಮಾಡಬೇಕು, ಬಿಲೋ 800. ಹೌದಲ್ವಾ? ಹಾಗಾಗಿ 800ನ ಲಾಸ್ಟ್ ರಿಕ್ವೈರ್ಮೆಂಟ್ಸ್ ಅಲ್ಲಿ ಬರ್ಕೊಂತ ಹೋಗ್ತೀನಿ. ಓಕೆನಾ? ಅದಾದ್ಮೇಲೆ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಪ್ರಾಫಿಟ್. ಹೌದಲ್ಲ? ಹಾಗಾದ್ರೆ ಪ್ರಾಫಿಟ್ ಬೇಕು ಅಂದ್ರೆ ಲಾಸ್ಟ್ ಕಾಲಮ್ ಅಲ್ಲಿ ನಾನು ಏನು ಬರ್ಕೊಂತೀನಿ, ಪ್ರಾಫಿಟ್ನ ಬರ್ಕೊಂತ ಹೋಗೋಣ. ಈ ಪ್ರಾಫಿಟ್ ಅಲ್ಲಿ ಏನಾಗ್ತಾ ಹೋಗುತ್ತೆ, ಕಾಸ್ಟ್ ನ ಇಂಕ್ಲೂಡ್ ಮಾಡ್ಕೋಬೇಕು. ಕಾಸ್ಟ್ ನ ಇಂಕ್ಲೂಡ್ ಮಾಡ್ಕೊಳ್ತಾ ಇದ್ದೀವಿ. ಕ್ರಾಪ್ ಎಕ್ಸ್ ಇಂದ ನಮಗೆ ಪ್ರಾಫಿಟ್ ಎಷ್ಟು ಬರಬೇಕು, 10,500 ಬರಬೇಕು. ಸೊ 10,500 ಇಂಟು ಎಕ್ಸ್ ಮಾಡಿದ್ರೆ ನಮಗೆ ಕ್ರಾಪ್ ಎಕ್ಸ್ ಇಂದ ಬರುವಂತಹ ಪ್ರಾಫಿಟ್ಗಳು ಸಿಗ್ತಾ ಹೋಗುತ್ತೆ. ಗೊತ್ತಾಯ್ತಾ ಹೇಳಿದ್ದು? ಹಾಗೆಯೇ 10,500 ಆಯಿತು, 9,000 ಇಂಟು ವೈ. 9,000 ಇಂಟು ವೈ ಮಾಡಿದ್ರೆ ನಮಗೆ ಕ್ರಾಪ್ ವೈ ಇಂದ ಬರ್ತಾ ಇರುವಂತಹ ಪ್ರಾಫಿಟ್ ಎಷ್ಟು ಅಂತ ಗೊತ್ತಾಗುತ್ತೆ. Here the small letter x and the small letter y represents the hectares of land. ಅಷ್ಟು ಲ್ಯಾಂಡ್ ಅಲ್ಲಿ ನಾವು 10,500 ಅನ್ನು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಆ ಪ್ರಾಫಿಟ್ ಎಷ್ಟು ಬರುತ್ತೆ ಅನ್ನೋದು ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ 5 ಹೆಕ್ಟೇರ್ಸ್ ಆಫ್ ಲ್ಯಾಂಡ್ ಇಂಟು 10,500 ಪ್ರಾಫಿಟ್ ಅಂತ ಬರ್ಕೊಂಡ್ರೆ ನಮಗೆ ಅಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 5 ಹೆಕ್ಟೇರ್ಸ್ ಆಫ್ ಲ್ಯಾಂಡ್ಗೆ ಬರ್ತಾ ಇರುವಂಥ ಪ್ರಾಫಿಟ್ ಎಷ್ಟು ಅಂತ ಗೊತ್ತಾಗುತ್ತೆ. ಹಾಗೆಯೇ 9,000 ಇಂಟು 5 ಮಲ್ಟಿಪ್ಲೈ ಮಾಡ್ಕೊಂಡು ಹೋದ್ರೆ ನಮಗೆ 5 ಹೆಕ್ಟೇರ್ಸ್ ಆಫ್ ಲ್ಯಾಂಡ್ ಇಂದ 9,000 ರುಪೀಸ್ ಹಂಗೆ ಪ್ರಾಫಿಟ್ ಎಷ್ಟು ಬರ್ತಾ ಹೋಗುತ್ತೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಗೊತ್ತಾಯ್ತಾ ಹೇಳಿದ್ದು? ಸೊ ಸೊಲ್ಯೂಷನ್ಸ್ ಬರ್ಕೋಬೇಕಾದ್ರೆ ಇದಿಷ್ಟು ಪ್ರಾಬ್ಲಮ್ಸು. ಸೊಲ್ಯೂಷನ್ಸ್ ಬರ್ಕೋಬೇಕಾದ್ರೆ ಲೆಟ್ ಎಕ್ಸ್ ಹೆಕ್ಟೇರ್ಸ್ ಆಫ್ ಲ್ಯಾಂಡ್ ಫಾರ್ ಎ ಕ್ರಾಪ್ ಎಕ್ಸ್ ಕ್ರಾಪ್, ಹಾಗೆ ವೈ ಹೆಕ್ಟೇರ್ಸ್ ಆಫ್ ಲ್ಯಾಂಡ್ ಫಾರ್ ಎ ಕ್ರಾಪ್ ವೈ. ಅದಾದ್ಮೇಲೆ ಇದೊಂದು ಟ್ಯಾಬ್ಯುಲರ್ ಕಾಲಮ್ನ ಬರ್ಕೊಂತೀರಾ. ಆ ಟ್ಯಾಬ್ಯುಲರ್ ಕಾಲಮ್ ಹೇಗಿರಬೇಕು ಅಂತಂದ್ರೆ ಕ್ವಶನ್ಸ್ ಅಲ್ಲಿ ಇರುವಂತಹ ರಿಸೋರ್ಸಸ್ಗಳನ್ನ ಒಂದ್ ಕಡೆ ಬರೀತೀರಾ, ಹಾಗೆ ಯೂಸ್ ಮಾಡ್ತಿರೋಂಥ ಪ್ರಾಡಕ್ಟ್ಸ್ಗಳು ಅಥವಾ ಪ್ರೊಡ್ಯೂಸ್ ಮಾಡ್ತಿರೋಂಥ ಪ್ರಾಡಕ್ಟ್ಸ್ ಆಗಿರ್ಬೋದು ಅಥವಾ ಯೂಸ್ ಮಾಡ್ತಿರೋಂಥ ಐಟಮ್ಸ್ಗಳನ್ನೆಲ್ಲ ನಾವಿಲ್ಲಿ ಬರ್ಕೊಂತೀವಿ. ಪ್ರಾಡಕ್ಟ್ಸ್ಗಳನ್ನ ನಾವಿಲ್ಲಿ ಬರ್ಕೋಬೇಕು. ಮೈನ್ ಥಿಂಗ್ ನಮಗೆ ಇಲ್ಲಿರೋದೇ ಪ್ರಾಡಕ್ಟ್ಸ್ಗಳು, ಕ್ರಾಪ್ ಎಕ್ಸ್ ಅಂಡ್ ಕ್ರಾಪ್ ವೈ. ಹಾಗೆಯೇ ರಿಕ್ವೈರ್ಮೆಂಟ್ಸ್, ನಮ್ಮ ಹತ್ರ ಇರೋಂಥ ರಿಕ್ವೈರ್ಮೆಂಟ್ಸ್ ಎಷ್ಟೆಷ್ಟಿದೆ ಅನ್ನೋದನ್ನು ನಾವಿಲ್ಲಿ ಲಾಸ್ಟ್ ಕಾಲಮಲ್ಲಿ ಬರ್ಕೊಳ್ತಾ ಹೋಗ್ತೀರಾ. ಇದು ನಮಗೆ ಕಾಮನ್ ಥಿಂಗ್ ಎಲ್ಲದಕ್ಕೂ, ಎಲ್ಲ ಪ್ರಾಬ್ಲಮ್ಸ್ಗಳಿಗೂ. ಸೊ ಎಕ್ಸ್ ಪ್ಲಸ್ ವೈ ಇಸ್ ಲೆಸ್ ದ್ಯಾನ್ 50. ಕರೆಕ್ಟಾ? ಎಷ್ಟು ಹೆಕ್ಟೇರ್ಸ್ ಆಫ್ ಲ್ಯಾಂಡ್ನ ಯೂಸ್ ಮಾಡಬೇಕು, 50 ಹೆಕ್ಟೇರ್ಸ್ ಆಫ್ ಲ್ಯಾಂಡನ್ನು ಮಾತ್ರ ಯೂಸ್ ಮಾಡಬೇಕು. ಕರೆಕ್ಟ್ ಅಲ್ವಾ? ಹಾಗಾದ್ರೆ ಈ ಟೇಬಲ್ ಅನ್ನ ಹಿಡ್ಕೊಂಡು ನಾನಿವಾಗ ಕನ್ಸ್ಟ್ರೈಂಟ್ ಈಕ್ವೇಷನ್ಸ್ ಮತ್ತೆ ಆಬ್ಜೆಕ್ಟಿವ್ ಫಂಕ್ಷನ್ಸ್ ಯಾವುದು ಅಂತ ನಾನು ತೋರಿಸ್ತೀನಿ. ಓಕೆನಾ? ಹಾಗಾದ್ರೆ ಇಲ್ಲಿ ಈ ಕ್ವಶನ್ಸ್ ಅಲ್ಲಿ ಏನಾಗ್ತಾ ಇದೆ, ಈ ಟ್ಯಾಬ್ಯುಲರ್ ಕಾಲಮ್ ನ ಯೂಸ್ ಮಾಡ್ತಾ ಹೋಗೋಣ. ಸೊ ಈ ಟ್ಯಾಬ್ಯುಲರ್ ಕಾಲಮ್ ಬರ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ಲ್ಯಾಂಡ್ ನಮ್ಮ ಹತ್ರ ಇರೋದು ಎಷ್ಟು, 50. ಆ 50 ಹೆಕ್ಟೇರ್ಸ್ ಲ್ಯಾಂಡ್ ಒಳಗಡೆ ನಾವು ಬೆಳಿಬೇಕು. ಸೊ ಫಸ್ಟ್ ಕನ್ಸ್ಟ್ರೈಂಟ್ ಈಕ್ವೇಷನ್ಸ್ ಏನಾಗುತ್ತೆ, ಎಕ್ಸ್ ಪ್ಲಸ್ ವೈ ಇಸ್ ಲೆಸ್ ದಾನ್ ಆರ್ ಈಕ್ವಲ್ಸ್ ಟು 50. ಕ್ರಾಪ್ ಎಕ್ಸ್ ಮತ್ತೆ ಕ್ರಾಪ್ ವೈ ಬೆಳಿಲಿಕ್ಕೆ 50 ಹೆಕ್ಟೇರ್ಸ್ ಲ್ಯಾಂಡ್ ಮಾತ್ರ ಇರೋದು. ಅದರ ಮೇಲ್ಗಡೆ ಯಾವುದು ಲ್ಯಾಂಡ್ ಇಲ್ಲ ನಮ್ಮ ಹತ್ರ ಸೊಸೈಟಿಲಿ. ಗೊತ್ತಾಯ್ತಾ? ಹಾಗಾಗಿ ಎಕ್ಸ್ ಪ್ಲಸ್ ವೈ ವಿಚ್ ಇಸ್ ಲೆಸ್ ದಾನ್ ಆರ್ ಈಕ್ವಲ್ಸ್ ಟು 50. ಅಂಡ್ ಲಿಕ್ವಿಡ್ ಹರ್ಬಿಸೈಡ್ಸ್ ನ ಎಷ್ಟು ಯೂಸ್ ಮಾಡ್ತಾ ಇದೀವಿ, 20x plus 10y which is less than or equals to 800. ಯಾಕೆ ನಾವು ಲಿಕ್ವಿಡ್ ಹರ್ಬಿಸೈಡ್ಸ್ ನ ಯೂಸ್ ಮಾಡ್ತಾ ಇದೀವಿ? ಲಿಕ್ವಿಡ್ ಹರ್ಬಿಸೈಡ್ಸ್ ನ ಯೂಸ್ ಮಾಡಿದ್ರೆ ನಮಗೆ ವೀಡ್ಸ್ ಗಳು ಕಂಟ್ರೋಲ್ ಆಗ್ತಾ ಹೋಗುತ್ತೆ. ಸೊ ವೀಡ್ಸ್ ಕಂಟ್ರೋಲ್ ಮಾಡೋಕ್ಕೆ ನಮ್ಮ ಹತ್ರ ಇರೋದು more than 800 ಲೀಟರ್ಸ್ ಹರ್ಬಿಸೈಡ್ಸ್ ನ ಯೂಸ್ ಮಾಡಬೇಕು. ಸೊ
800 ಲೀಟರ್ಸ್ ಒಳಗಡೆ ಅಂತ ಅಂದಾಗ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 800 ಆಗ್ತಾ ಹೋಗ್ತೀನಿ. ಹಾಗಾದ್ರೆ ಲಾಸ್ಟ್ ಪ್ರಾಫಿಟ್ ಬೇಕಾಗ್ತಾ ಇದೆ. ಮ್ಯಾಕ್ಸಿಮೈಸ್ ಪ್ರಾಫಿಟ್ ಅಂತ ಅಂದಾಗ z is equals to 10,500 x plus 9,000 y. ಇದು ನಮಗೆ ಆಬ್ಜೆಕ್ಟಿವ್ ಫಂಕ್ಷನ್ಸ್ ಆಗ್ತಾ ಹೋಗುತ್ತೆ. ಸೊ ನೀವು ಫಸ್ಟ್ ಏನ್ ಮಾಡ್ತಾ ಹೋಗ್ತೀರಾ, ಟ್ಯಾಬ್ಲೆಟ್ ಕಾಲಮ್ ಬರೀತೀರಾ. ಟ್ಯಾಬ್ಲೆಟ್ ಕಾಲಮ್ ಬರ್ಕೊಂಡಾದ್ಮೇಲೆ ಎಲ್ಲಿ ನಮಗೆ ಅಮೌಂಟ್ ಮೆನ್ಷನ್ ಮಾಡ್ತಾ ಇದ್ದಾನೆ 10,500 9,000 rupees ಅಥವಾ 11,000 rupees ಈ ತರ ಏನಾದರೂ ಅಮೌಂಟ್ ಮೆನ್ಷನ್ ಮಾಡ್ತಾ ಇದ್ದಾನೆ ಅಂದ್ರೆ ನೀವು ದಟ್ ಈಸ್ ಆಬ್ಜೆಕ್ಟಿವ್ ಫಂಕ್ಷನ್ಸ್ ಆಗಿರುತ್ತೆ. ಸೊ ಅಲ್ಲಿಗೆ ನೀವು ಮಲ್ಟಿಪ್ಲೈ ಮಾಡಿ z is equals to 10,500 x plus 9,000 y ಅಂತ ಬರ್ಕೊಡಿ. ದಟ್ ಈಸ್ ಆಬ್ಜೆಕ್ಟಿವ್ ಫಂಕ್ಷನ್ ಆಗಿರುತ್ತೆ. ಸಬ್ಜೆಕ್ಟೆಡ್ ಟು ಕನ್ಸ್ಟ್ರೈಂಟ್ಸ್ ಅಂತ ಅಂದ್ರೆ x plus y is less than or equals to 50 and 20x plus 10y which is less than or equals to 800 ಅನ್ನೋದು ನಮಗೆ ಕನ್ಸ್ಟ್ರೈಂಟ್ ಈಕ್ವೇಷನ್ಸ್ ಆಗುತ್ತೆ. and maximum profit ನ ಫೈಂಡ್ ಔಟ್ ಮಾಡ್ತಿರೋದ್ರಿಂದ x, y greater than or equals to 0 is the correct constraint equations ಗಳು ಆಗ್ತಾ ಹೋಗುತ್ತೆ. ಓಕೆನಾ? ವರ್ಬಲ್ ಪ್ರಾಬ್ಲಮ್ ಗೆ ಬರುವಂತ ರೆಸ್ಪೆಕ್ಟೆಡ್ ಟ್ಯಾಬ್ಯುಲರ್ ಕಾಲಮ್, ಆ ಟ್ಯಾಬ್ಯುಲರ್ ಕಾಲಮ್ ನ ಇಟ್ಕೊಂಡು ನಾನು ಇವಾಗ ಏನ್ ಮಾಡ್ತಾ ಇದ್ದೀನಿ, ಕನ್ಸ್ಟೆಂಟ್ ಈಕ್ವೇಷನ್ಸ್ ಗೆ ಕನ್ವರ್ಟ್ ಮಾಡ್ಕೊಂಡ್ಬಿಟ್ಟೆ. ನಮಗೆ ಇಲ್ಲಿ ಏನ್ ಫೈಂಡ್ ಔಟ್ ಮಾಡಬೇಕಾಗಿದೆ, ಮ್ಯಾಕ್ಸಿಮಮ್ ಪ್ರಾಫಿಟ್ ನ ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ಸೊ ಇದಿಷ್ಟು ಗೊತ್ತಾಯ್ತು ಅಂದ್ಮೇಲೆ ಇದ್ರ ಮುಂದಿನ ನಮಗೆ ಕಾಮನ್ ಥಿಂಗ್, ಹಿಂದಿನ ಪ್ರಾಬ್ಲಮ್ ಅಲ್ಲಿ ಏನೇನ್ ಮಾಡ್ತಿದ್ವಿ ಅಷ್ಟನ್ನು ನಾವು ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು. ಸೊ ಇದನ್ನ ಕಂಟಿನ್ಯೂ ಮಾಡಿ ಇದಕ್ಕೆ ಬರುವಂತಹ ರೆಸ್ಪೆಕ್ಟೆಡ್ ಗ್ರಾಫ್ನ ಕರೆಕ್ಟಾಗಿ ಪ್ಲಾಟ್ ಮಾಡಿ ನಮ್ಮ ಗ್ರೂಪ್ಗಳಿಗೆ ಸೆಂಡ್ ಮಾಡ್ತಾ ಹೋಗ್ಬೇಕು. ಓಕೆನಾ? ಈ ಪ್ರಾಬ್ಲಮ್ ನಾನು ಮಾಡಲ್ಲ, ಕಂಟಿನ್ಯೂ ಮಾಡಲ್ಲ. ವರ್ಬಲ್ ಪ್ರಾಬ್ಲಮ್ ಹೇಳಿದ್ದೀನಿ, ವರ್ಬಲ್ ಪ್ರಾಬ್ಲಮಿಗೆ ಬರುವಂಥ ಕನ್ಸ್ಟೆಂಟ್ ಈಕ್ವೇಷನ್ಸ್ಗಳು ಏನು ಬರುತ್ತೆ ಅಂತ ಹೇಳಿದ್ದೀನಿ, ಹಾಗೆ ಆಬ್ಜೆಕ್ಟಿವ್ ಫಂಕ್ಷನ್ಸ್ ಯಾವುದು ಅಂತ ಹೇಳಿದ್ದೀನಿ, ಅದ್ರ ರೆಸ್ಪೆಕ್ಟೆಡ್ ಬರುವಂಥ ಗ್ರಾಫ್ ಯಾವುದು. ಇನ್ನು ಇಷ್ಟು ಬಂದರೆ ಇದ್ರ ಮುಂದಿಂದೆಲ್ಲ ಸೇಮ್ ಥಿಂಗ್. ನೀವು ಇಷ್ಟು ದಿನ ಏನು 5 ಪ್ರಾಬ್ಲಮ್ ಮಾಡಿದ್ದೀರಾ, ಆ 5 ಪ್ರಾಬ್ಲಮಲ್ಲಿ ಯಾವ್ಯಾವ ಮೆಥಡ್ ಸಾಲ್ವ್ ಮಾಡ್ಕೊಂಡಿದ್ದೀರಾ, ಇನ್ವಾಲ್ವ್ ಮಾಡ್ಕೊಂಡಿದ್ದೀರೋ ಅದೇ ಸೇಮ್ ಕಂಟಿನ್ಯೂ ಆಗಿರುತ್ತೆ. ಸೊ ಆ ಪ್ರಾಬ್ಲಮ್ಸನ್ನ ಮಾಡಿ ನನಗೆ ಸೆಂಡ್ ಮಾಡಬೇಕು. ಓಕೆನಾ? ಹೇಳ್ತಿರೋದು ಹಾಂ. ಸೊ ಇದಿಷ್ಟು ನಿಮಗೆ ಇವತ್ತಿನ ಕ್ಲಾಸಸ್ಸು. ನಾಳೆ ಕ್ಲಾಸಸ್ಸಲ್ಲೂ ಅಷ್ಟೇ ವರ್ಬಲ್ ಪ್ರಾಬ್ಲಮ್ಸ್ಗಳನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ, ಕನ್ಸ್ಟೆಂಟ್ ಈಕ್ವೇಷನ್ಸಿಗೆ ಕನ್ವರ್ಟ್ ಮಾಡ್ತೀನಿ. ಮುಂದಿನ ವರ್ಕ್ ಎಲ್ಲ ಯಾರ್ದು ಅದು ನಿಮ್ಮದಾಗಿರುತ್ತೆ. ಗೊತ್ತಾಯ್ತಾ? ಹಾಂ, ಹೇಳ್ತಿರೋಂಥದ್ದು ಗೊತ್ತಾಯ್ತಾ? ಸೊ ಗೊತ್ತಾಗಿಲ್ಲ ಅಂತಂದರೆ ನನ್ನ ನಂಬರ್ ನಿಮ್ಮ ಹತ್ರ ಇದೆ, ಕಾಂಟ್ಯಾಕ್ಟ್ ಮಾಡಿ, ಮೆಸೇಜ್ ಡೌಟ್ಸ್ಗಳು ಕ್ಲಿಯರ್ ಮಾಡ್ಕೊಳ್ಳಿ. ನಿಮ್ಮ ಡೌಟ್ಸ್ಗಳಿಗೆ ನಾನು ಯಾವಾಗಲೂ ಕಾಲ್ ಮಾಡಿ ನಿಮಗೆ ರೆಸ್ಪಾಂಡ್ ಮಾಡ್ತೀನಿ ಬೇಕಾದರೆ. ಓಕೆನಾ? ಥ್ಯಾಂಕ್ ಯು ಫಾರ್ ದ ಸೆಷನ್ಸ್.